Yes, good morning to everyone. Once again, good morning. Today we are going to solve the Sainik School Entrance Exam Solve Paper 2025 English. Okay, we have left out the English. So I will explain you about the English with the key answers. So kindly check your key answer when you solve. I hope you solved the English part of this question paper. So kindly check the question answers and you can ask me any doubts of this one. Okay, so we'll see what are the things going on in this one. Okay, so you can see the question paper here. I think this is enough. Okay, is it visible? Okay, this is visible. I hope this is visible. Oh. So first one question. First question, as we know about the English language. Okay. Can send me the answer. Okay, can send me the answer by text message or comments. But after reading the question, okay, before the question, only one send. You can no need to send multiple times. Viresh, ಒಂದ್ಸಲ ಕಳಿಸಿದ್ರೆ ಸಾಕು ಪುಟ, ಒಂದೇ ಸಲ ಕಳಿಸಿದ್ರೆ ಸಾಕು. ಓಕೆ, 3 times ಕಳಿಸಿದ್ರು ಒಂದೇ ಆನ್ಸರ್ ಅದು ಅಲ್ವಾ, ಚೇಂಜ್ ಆಗಲ್ಲ. ಎಕ್ಸಾಕ್ಟ್ಲಿ. I hope it is understood to everyone. Okay, first one. Choose the correct most suitable collective noun from the options given below. Collective noun ಯಾವುದು ಅಂತ ಕೇಳಿದ್ದಾರೆ. Suitable collective noun. Which is the suitable collective noun ಅಂತ ಹೇಳ್ತಾರೆ. ಯಾವುದು? Which is the suitable collective noun? ಯಾವ್ದಾಗುತ್ತೆ ಹೇಳಿ ನೋಡುವ. The students represent dash of flowers to the distinguished guest. Match, pack, bouquet or pleasantry. What is the answer? Bunch of flowers ಏನಂತಾರೆ ಯೂಶುವಲಿ? Bunch of flowers ಏನಂತಾರೆ? ಬುಕ್ಕೆ ಅಂತಾರಲ್ವಾ. ಸೊ ಸಿ ಇಸ್ ದ ಬುಕ್ಕೆ. ಇದು ಬುಕೆಟ್ ಅಂತಿದೆ. ದಿಸ್ ಇಸ್ ಸೈಲೆಂಟ್. ಬುಕೆ ಅಂತ ಆಗುತ್ತೆ. ಟಿ ಸೈಲೆಂಟ್ ಆಗುತ್ತೆ. ಬುಕ್ಕೆ. ಓಕೆ, ಇಟ್ಸ್ ಅ ಬುಕ್ಕೆ. ಬುಕ್ಕೆ ಇಸ್ ದ ಮೋಸ್ಟ್ ಸೂಟೇಬಲ್ ಕಲೆಕ್ಟಿವ್ ನೌನ್. ನೆನಪಿರ್ಲಿ, ಬುಕ್ಕೆ ಒಂದು ಕಲೆಕ್ಟಿವ್ ನೌನ್ ಆಗಿದೆ. ದ ಸ್ಟೂಡೆಂಟ್ಸ್ ರಿಪ್ರೆಸೆಂಟೆಡ್ ಬುಕ್ಕೆ ಆಫ್ ಫ್ಲವರ್ಸ್ ಟು ದ ಡಿಸ್ಟಿಂಗ್ವಿಶ್ಡ್ ಗೆಸ್ಟ್. ಓಕೆ, ನೆಕ್ಸ್ಟ್ ಒನ್. ಚೂಸ್ ದ ಕರೆಕ್ಟ್ ಆಪ್ಷನ್ ಟು ಕಂಪ್ಲೀಟ್ ದ ಸೆಂಟೆನ್ಸ್ ಅಂತ ಹೇಳಿದ್ದಾರೆ. ಸೊ ನೋಡಿ, ಐ ವಿಶ್ ಟು ನೋ ಡ್ಯಾಶ್ ದ ಡ್ಯಾಶ್ ಈಸ್ ಪ್ಲೆಸೆಂಟ್ ಇನ್ ಡೆಲ್ಲಿ ಆರ್ ನಾಟ್. ಸೊ ವೆದರ್ ಐ ನೋ ಡ್ಯಾಶ್ ದ ಡ್ಯಾಶ್ ಇಸ್ ಪ್ಲೆಸೆಂಟ್. ಯಾವ್ದು ಪ್ಲೆಸೆಂಟ್ ಇರುತ್ತೆ ಯೂಶುವಲಿ? ಪ್ಲೆಸೆಂಟ್ ಇರೋದು ಯಾವುದು? ವೆದರ್. ವೆದರ್ ಸ್ಪೆಲ್ಲಿಂಗ್ ಏನು? WHWE ನ ವೆದರ್, WEATHER ಅಲ್ವಾ ವೆದರ್. ಸೊ ಸೊ ಫಸ್ಟ್ ಯಾವ್ದು ಬರಬೇಕು? WEATHER ಬರ್ಬೇಕು. ಫಸ್ಟ್ ಇಲ್ಲ, ಇಲ್ಲಿ ಬರ್ಬೇಕು ವೆದರ್. ಸೊ ವೆದರ್ ಯಾವ್ದು ಇದೆ? ಸೆಕೆಂಡ್ ವೆದರ್ ಬರಬೇಕು. WATHER ಇಲ್ಲಿ ಸರಿ ಇದೆ, ಇಲ್ಲೂ ಸರಿ ಇದೆ. ಬಟ್ ಇಲ್ಲಿ ವೆದರ್, ವೆದರ್ ಯಾವ್ದಾಗುತ್ತೆ? WHETH ವೆದರ್. ಏನದು ಆಕ್ಚುಲಿ? ವೆದರ್ ಇಸ್ ಎ ಕಂಜಂಕ್ಷನ್ ಆಗುತ್ತೆ. ನೆನಪಲ್ಲಿ, ವೆದರ್ ಇಸ್ ಕಂಜಂಕ್ಷನ್ to use. What is conjunction? First ಗೊತ್ತಿರಲಿ. Conjunction is the word. It's a connecting two sentences, is it? Yes. Conjunction ಅಂತ ನಾವು ಹೇಳ್ತೇವೆ. ಸೊ ಇಲ್ಲಿ ನಾವು ವೆದರ್, ಈ ವೆದರ್ ಎರಡು ವೆದರ್ ಸೇಮ್ ಇದೆ. ಸೊ ಎ ಆಗಲ್ಲ. ಸೊ WHETHER ಆಗುತ್ತೆ. WEATHER ಕೂಡ ಆಗುತ್ತೆ. ಸೊ ಬಿ ಇಸ್ ದ ಆನ್ಸರ್. ನೋಡಿ, ಈ ವೆದರ್ ಅಲ್ಲ, ಇಲ್ಲಿ ರಾಂಗ್ ಇದೆ. ವೆದರ್ ಅಂದ್ರೆ ಕ್ಲೈಮೇಟ್ ಅಂತ. ದಿಸ್ ವೆದರ್ ಇಸ್ ಕ್ಲೈಮೇಟ್. ಇಲ್ಲಿ ಕ್ಲೈಮೇಟ್ ಬರಬೇಕು ಅಲ್ವಾ, ಈ ವೆದರ್. ಸೊ ದಿಸ್ ವೆದರ್, ಐ ನೋ ವೆದರ್ ದ ವೆದರ್ ಇಸ್ ಪ್ಲೆಸೆಂಟ್. ಇಟ್ಸ್ ಅ ಕಂಜಂಕ್ಷನ್. ವೆದರ್ ಇಸ್ ಅ ಕಂಜಂಕ್ಷನ್. ನೆನಪಿರ್ಲಿ, ಈ ವೆದರ್ ನಾವು ಏನಂತೇವೆ, ಇಲ್ಲಿ ಹಾಕೋ ವೆದರ್ ಇಟ್ಸ್ ಅ ನೌನ್, ಪ್ಯೂರ್ಲಿ ನೌನ್. ಈಗ ಅಟ್ಮಾಸ್ಫಿಯರ್ ನ ಏನು ರೆಫರ್ ಮಾಡುತ್ತೆ, ಯೂಶಲಿ ನಾವು ಅದನ್ನ ನೌನ್ ಅಂತೇವೆ. ಓಕೆ, ಲೈಕ್ ಕಂಡೀಷನ್ಸ್, ಟೆಂಪರೇಚರ್, ರೈನ್ ಇರ್ಬೋದು, ಸನ್ಶೈನ್ ಇರ್ಬೋದು. ಓಕೆ, ಸೊ ಅದನ್ನು ಯೂಶಲಿ ನಾವೇಂತೇವೆ, ಸೊ ನೌನ್ ನ ಹಾಕ್ತೇವೆ. ಸೊ ಫಸ್ಟ್ ಒನ್ ಕಂಜಂಕ್ಷನ್ ಬರಬೇಕು. ಐ ನೋ ವೆದರ್ ದ ವೆದರ್ ಇಸ್ ಪ್ಲೆಸೆಂಟ್. ಓಕೆ, ವೆದರ್ ದ ವೆದರ್ ಇಸ್ ಪ್ಲೀಸೆಂಟ್ ಇನ್ ಡೆಲ್ಲಿ ಆರ್ ನಾಟ್. ಅರ್ಥ ಆಯ್ತಾ? ಸೊ ನಾ ಏನ್ ಹೇಳ್ತೇನೆ ಅದನ್ನ ಬರ್ಕೊಳ್ಳೇಬೇಕು ನೀವು ಇಲ್ಲಿ. ಸೊ ಯಾವ್ದನ್ನ ನಾನು ನೌನ್ ಅಂತ ಹೇಳಿದೆ, ಯಾವ್ದನ್ನ ಪ್ರೊನೌನ್ ಅಂತೇನೆ, ಅಥವಾ ಯೂಶುವಲಿ ಕೆಲವೊಂದನ್ನ ನಾನು ಕಂಜಂಕ್ಷನ್ ಅಂತಾನೆ. ಸೊ ನೆನಪಿರಲಿ, ಆಯ್ತಾ? ಕಂಜಂಕ್ಷನ್ ಇಟ್ ಇಸ್. ನೆಕ್ಸ್ಟ್, ಚೇಂಜ್ ದ ಜೆಂಡರ್ ಆಫ್ ದ ಅಂಡರ್ಲೈನ್ ವರ್ಡ್ ಕೇಳಿದ್ರೆ. ಫಾಕ್ಸ್. ಫಾಕ್ಸ್ ಇಂದು ಜೆಂಡರ್ ಏನು? ಫಾಕ್ಸ್ ವಾಸ್ ಹಂಗ್ರಿ. ದ ಅದರ್ ಜೆಂಡರ್ ಫಾಕ್ಸ್. ಸೊ ಇದು ಫಾಕ್ಸ್ ಅನ್ನೋದು ಮಸ್ಕುಲಿನ್ ಜೆಂಡರ್. ನೆನಪಿರಲಿ, ಫಾಕ್ಸ್ ಇಸ್ ಅ ಮಸ್ಕುಲಿನ್, ಇಸ್ ಅ ಮೇಲ್ ಜೆಂಡರ್ ಗೆ ಫಾಕ್ಸ್ ಅಂತಾರೆ. ಫಿಮೇಲ್ ಏನಂತಾರೆ? ವಿಕ್ಸನ್ ಅಂತವೆ. ನೆನಪಿರ್ಲಿ, ವಿಕ್ಸನ್, VIXEN, ವಿಕ್ಸನ್. ಇಟ್ ಈಸ್ ವಿಕ್ಸನ್. ಓಕೆ, ಎಸ್.
ಎಲ್ಲರೂ ಸರಿಯಾಗಿ ಆನ್ಸರ್ ಹಾಕ್ತಿದ್ದೀರಾ. 2BS ಎಕ್ಸಾಕ್ಟ್ಲಿ. ವೀರೇಶ್ ಆನ್ಸರ್ ಸರಿಯಾಗಿ ಹಾಕ್ತಿದ್ಯಾ, ಮತ್ತೆ ಯಾರು ಆನ್ಸರ್ ಹಾಕ್ತಾ ಇಲ್ಲ. ಓಕೆ, ಇಟ್ಸ್ ಓಕೆ, ಹಾಕಿ ನೀವು, ಪರವಾಗಿಲ್ಲ. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳಿ ಸರಿಯಾಗಿ ಏನೇನಿದೆ ಅಂತ ಹೇಳಿ, ಆಯ್ತಾ. ಸರಿಯಾಗಿ ಓದ್ಕೊಳ್ಳಿ ಫಸ್ಟಿಗೆ, ಓದ್ಕೊಂಡು ನಿಮ್ಗೆ ಈಸಿಲಿ ಅರ್ಥ ಆಗುತ್ತೆ, ಎಲ್ಲರೂ ಅರ್ಥ ಆಗಲ್ಲ. ಓಕೆ, ನೆಕ್ಸ್ಟ್ ಒನ್. ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್ ಅಂತ ಹೇಳಿದ್ದಾರೆ. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದು ನಿಮ್ಗೆ ಗೊತ್ತಿದೆ? ಪಾರ್ಟ್ಸ್ ಆಫ್ ಸ್ಪೀಚ್ ಎಷ್ಟಿದೆ? ನೌನ್, ಪ್ರೊನೌನ್, ವರ್ಬ್, ಅಡ್ವರ್ಬ್, ಎಡ್ಜೆಕ್ಟಿವ್ ಅಲ್ವಾ, ಕಂಜಂಕ್ಷನ್, ಇಂಟರ್ಜೆಕ್ಷನ್, ಪ್ರಿಪೋಸಿಷನ್ ಇವೆಲ್ಲ ಇದಾವೆ. ಸೊ ಇದರಲ್ಲಿ ಮೈ ಮದರ್ ವಿಲ್ ಕಮ್ ಸೂನ್ ಅಂತ, ಏನು ಸೂನ್? ಇದು ಸೂನ್ ಇಸ್ ಏನಾಗುತ್ತೆ? ಸೂನ್, ಕಮ್ ಸೂನ್, ಬರ್ತಾರೆ, ಬೇಗ ಬರ್ತಾರೆ, ಏನಾಗುತ್ತೆ? ಕಂಜಂಕ್ಷನ್ ನ ಕನೆಕ್ಟ್ ಮಾಡ್ತಿದ್ದೇನೆ, ಇದು ಕನೆಕ್ಟ್ ಮಾಡ್ತಾ ಇಲ್ಲ. ನೌನ ಇಲ್ಲ, ನೌನು ಆಗಲ್ಲ. ಎಡ್ಜೆಕ್ಟಿವ್ ಏನು? ಇಟ್ ಟೆಲ್ ಸಮಥಿಂಗ್ ಸ್ಪೆಷಲ್ ಅಬೌಟ್, ಹೌದಾ? ಎಡ್ಜೆಕ್ಟಿವ್, ಹೌದಾ? ನೌನ್ ಬಗ್ಗೆ ಸ್ಪೆಷಲ್ ಹೇಳ್ತಾ ಉಂಟು ಸೂನು? ಇಲ್ಲ, ಇದನ್ನು ಹೇಳ್ತಲ್ಲ. ಸೊ ಅಡ್ವರ್ಬ್. ಓಕೆ, ಅಡ್ವರ್ಬ್. ಅಡ್ವರ್ಬ್ ಅಂದ್ರೆ ಏನು? ಅಡ್ವರ್ಬ್ ಮೀನ್ಸ್ ದ ವರ್ಬ್, ದ ಆಕ್ಷನ್ ಈಸ್ ಹೌ ದ ಆಕ್ಷನ್ ಇಸ್ ಡನ್. ಓಕೆ, ಎಲ್ಲಾಗಿದೆ ಅಥವಾ ವೇರ್ ದ ಆಕ್ಷನ್ ಇಸ್ ಡನ್. ಸೊ ಇಲ್ಲಿ ಮದರ್ ವಿಲ್ ಕಮ್ ಸೂನ್, ಓಕೆ, ಬೇಗ ಬರ್ತಾರಂತ ಇದಾಗ್ತಾ ಉಂಟು. ದಟ್ ಮೀನ್ಸ್ ಇಟ್ ಇಸ್ ಕನ್ವೆ ದಟ್ the action is took place, will come, mother will come, but the soon is describing how and where the action will takes place. So ನೆನಪಿರ್ಲಿ, ದಿಸ್ ಇಸ್ ಅಡ್ವರ್ಬ್. ನಿಮಗೆ ಇದ್ರಲ್ಲಿ ಎಕ್ಸಾಕ್ಟ್ಲಿ ಕಂಡುಹಿಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಪ್ರತಿಯೊಂದು ಮೀನಿಂಗ್ ನೋಡಿ. ನಾನು ಏನ್ ಮಾಡಿದೆ, ನಾ ಹೇಗೆ ಆನ್ಸರ್ ಮಾಡಿದೆ ಹೇಳಿ? ಕಂಜಂಕ್ಷನ್ ಅದ್ರದ್ದು ರಿಕಾಲ್ ಮಾಡಿದೆ, ನೌನ್ ಗೊತ್ತಾಗುತ್ತೆ, ಎಡ್ಜೆಕ್ಟಿವ್ ಗೊತ್ತಾಗುತ್ತೆ. ಎಡ್ಜೆಕ್ಟಿವ್ ಮೀನ್ಸ್ ಬ್ಯೂಟಿಫುಲ್ ಇಸ್ ಎಡ್ಜೆಕ್ಟಿವ್. ದ ಥಿಂಗ್ ಈಸ್ ವೆರಿ ಬ್ಯೂಟಿಫುಲ್, ಹಿ ಈಸ್ ಸ್ಟಡಿಂಗ್ ವೆರಿ ಬ್ಯೂಟಿಫುಲ್ಲಿ, ಚೆನ್ನಾಗಿ ಸ್ಟಡಿ ಮಾಡ್ತಿದ್ದಾರೆ ಅಂತ ಅನ್ಕೋಬಹುದು, ಅವಾಗ ಅದು ಎಡ್ಜೆಕ್ಟಿವ್ ಆಗುತ್ತೆ. ಸೊ ಅಡ್ವರ್ಬ್ ಇದು. ಓಕೆ, ಅಡ್ವರ್ಬ್ ಮೀನ್ಸ್ ವಾಟ್? ಇಟ್ ಈಸ್ ಟೆಲ್ ಸಮಥಿಂಗ್ ಅಬೌಟ್ ದ ವರ್ಬ್, ಅಡ್ವರ್ಬ್. ಓಕೆ ಓಕೆ, ಸೊ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಫಿಲ್ ದ ಬ್ಲಾಂಕ್ಸ್ ವಿತ್ ದ ಪ್ಲೂರಲ್ ಫಾರ್ಮ್ ಅಂತ ಕೇಳಿದ್ರೆ, ಫಾರ್ಮುಲಾ, FORMULA, ಫಾರ್ಮುಲಾ. ಶಿಪ್ ಏನಾಗುತ್ತೆ ಪ್ಲೂರಲ್ ಫಾರ್ಮ್? ಫಾರ್ಮುಲಾಸ್ ಆಗುತ್ತಾ? ಫಾರ್ಮುಲಾಸ್ ಆಗಲ್ಲ, ನೆನಪಿರ್ಲಿ, ಫಾರ್ಮುಲಾಸ್ ಆಗಲ್ಲ. ಇದು ಶೀಪ್ಸ್ ಆಗಲ್ಲ, ಶೀಪ್ಸ್ ಆಗಲ್ಲ. ಶೀಪ್ ಆಕ್ಚುಲಿ ಶೀಪೇ ಇರುತ್ತೆ, ಚೇಂಜ್ ಆಗಲ್ಲ. ಸೊ ಇದನ್ನು ಕ್ಯಾನ್ಸಲ್, ಡಿ ಆಪ್ಷನ್ ಕ್ಯಾನ್ಸಲ್ ಆಯ್ತು ನಮ್ಗೆ. ಇದೀಗ ಈ ಫಾರ್ಮುಲಾನೇ ಇರಲ್ಲ. LAE, ಬಿ ಇಸ್ ದ ರೈಟ್ ಆನ್ಸರ್, ನೆನಪಿರ್ಲಿ. FORMULA, ಸಿಂಗಲ್ ಇದ್ರೆ ಫಾರ್ಮುಲಾ, ಪ್ಲೂರಲ್ ಇದ್ರೆ ಫಾರ್ಮುಲಾ. FORMULAE ಅಂತ ನಾವು ಅದನ್ನ ಹೇಳ್ತೇವೆ. ಓಕೆ, ಸೊ ಎಲ್ಲಿ ಯೂಸ್ ಮಾಡ್ತೇವೆ ಫಾರ್ಮುಲಾ? ಒಂದು ಮ್ಯಾಥ್ಸ್ ಅಲ್ಲಿ ಯೂಸ್ ಮಾಡ್ತೇವೆ, ಕರೆಕ್ಟ್. ಸೊ ಇದು ಇರ್ರೆಗ್ಯುಲರ್ ನೌನ್, ಇದು ಅದಕ್ಕೆ ಈ ತರ ಆಗಿದೆ. ಸೊ ಇಟ್ ಚೇಂಜ್ ಆಗಲ್ಲ, ಶೀಪ್ ಅನ್ನೋದು ಶೀಪೇ ಇರುತ್ತೆ. ಸೊ ಫಿಫ್ತ್ ಒನ್ ಆನ್ಸರ್ ಬಿ. ನಿಮಗೆ ಮಾರ್ಕ್ಸ್ ಹೋಗೋದಿಲ್ಲ ತುಂಬಾ ಸಲ, ಬಿಕಾಸ್ ಯು ಡೋಂಟ್ ನೋ ಹ್ಯಾವ್ ದ ವೊಕ್ಯಾಬ್ಯುಲರಿ. ಸೊ ಏನ್ ಮಾಡ್ಬೇಕು ನೀವು? ಯು ನೀಡ್ ಟು ಇಂಪ್ರೂವ್ ದ ವೊಕ್ಯಾಬ್ಯುಲರಿ. ಹೇಗೆ ಇಂಪ್ರೂವ್ ಮಾಡೋದು? ಡೈಲಿ ಅಟ್ಲೀಸ್ಟ್ ನೋಡಿ, ಒಂದು ಹ್ಯಾಬಿಟ್ ಮಾಡ್ತೇನೆ ನಿಮ್ಗೆ, ಡೈಲಿ ಪೇರೆಂಟ್ಸ್ ಹೆಲ್ತ್ ತಗೊಳ್ಳಿ, ಅಟ್ಲೀಸ್ಟ್ ಒಂದು 20 ಮೀನಿಂಗ್ಸ್ ನೋಡ್ಕೊಳ್ಳಿ, ವರ್ಡ್ಸ್ ಮೀನಿಂಗ್ಸ್ ಆಗಲಿ, ಅಪೋಸಿಟ್ ವರ್ಡ್ ಆಗಲಿ, ಡಿಫ್ರೆಂಟ್ ಅದನ್ನ ಬರೆದು ತೆಗೀರಿ. 20 ಅಟ್ಲೀಸ್ಟ್ 20 ಡಿಫ್ರೆಂಟ್ ಅನ್ನ ನೋಡ್ಕೊಳ್ಳಿ. ಮತ್ತೆ ಈ ಸಿಂಗ್ಯುಲರ್ ಪ್ಲೂರಲ್ ಲಿಸ್ಟ್ ಬೇಕಾದಷ್ಟು ಇಂಟರ್ನೆಟ್ ಅಲ್ಲಿ ನಿಮ್ಗೆ ಬೇಕಾದಷ್ಟು, ಈಗ ಬುಕ್ ಇಲ್ಲ ಅಂದ್ರೂ ನೆಟ್ ಅಲ್ಲಿ ಬೇಕಷ್ಟು ಸಿಗುತ್ತೆ ನಿಮ್ಗೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಂಗ್ಯುಲರ್ ಅಂಡ್ ಪ್ಲೂರಲ್. ಜೆಂಡರ್ಸ್ ಬಗ್ಗೆ ಸಿಗುತ್ತೆ. ಓಕೆ, ಇಲ್ಲಿ ಮೇಲೆ ಫಾಕ್ಸ್ ಇನ್ ಕೇಳಿದ್ರು, ವಿಕ್ಸನ್ ಅಂತ ಆಯ್ತು, ನಿಮ್ಗೆ ಗೊತ್ತಿರ್ಬೇಕದು ವಿಕ್ಸನ್ ಅಂತ. ಸೊ ಅನಿಮಲ್ಸ್ ಇಂದ ಆಗ್ಲಿ ಪ್ರತಿಯೊಂದು ನೋಡಿ, ದಿನಕ್ಕೆ ಒಂದು 20 ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಡೆಫಿನೆಟ್ಲಿ ವಿಲ್ ಗೆಟ್ ಔಟ್ ಆಫ್ ಮಾರ್ಕ್ಸ್. ಫೈಂಡ್ ದ, ಇಲ್ಲೇ ಆನ್ಸರ್ ಇರುತ್ತೆ ನಿಮ್ಗೆ. ಫೈಂಡ್ ಅ ವರ್ಡ್ ವಿಚ್ ಇಸ್ ಅಪೋಸಿಟ್ ಆಫ್ ಗಿವನ್ ವರ್ಡ್. HIEGH, ಹೈಟನ್ ಅಂತಿದೆ, ಹೈಟನ್, HIGHT, ಹೈಟನ್. ಹೈಟನ್ ಅಂದ್ರೆ ಏನು? ಹೈಟನ್ ಅಂದ್ರೆ ಆ ಯಾವುದು ಅಪೋಸಿಟ್ ಆಫ್ ದ ಗಿವನ್ ವರ್ಡ್ ಕೇಳಿದ್ರೆ ಹೈಟನ್, HEIGHT, ಹೈಟನ್. ಹೈಟನ್ ಏನಾಗುತ್ತೆ? ಹೈಟ್ ಅಂದ್ರೆ ಜಾಸ್ತಿ ಉದ್ದ ಆಗೋದಕ್ಕೆ ಅಪೋಸಿಟ್ ಮ್ಯಾಕ್ಸಿಮೈಸ್ ದೊಡ್ಡ ಆಗೋದೇ ಆಗಲ್ಲ. ವೈಡ್ ಅಂದ್ರೆ ದೊಡ್ಡ ಆಗೋದೇ. ಸ್ಟ್ರೆಂತ್ ಅಂದ್ರೆ ಗಟ್ಟಿ ಆಗೋದು. ಸೊ ಡಿಕ್ರೀಸ್, ಸೊ ಆನ್ಸರ್ಸ್ ಡಿಕ್ರೀಸ್. ನಿಮಗೆ ಇದ್ರ ವರ್ಡ್ ಮೀನಿಂಗ್ ಗೊತ್ತಾಗಬೇಕಷ್ಟೇ, ಅವಾಗ ನೀವು ಈಸಿಲಿ ಯಾವ್ದಲ್ಲ ಅಂತ ಕ್ಯಾನ್ಸಲ್ ಮಾಡಿ ಯಾವ್ದು ಆಗುತ್ತೆ ಅಂತ ಅಪ್ರೋಪ್ರಿಯೇಟ್ ಆನ್ಸರ್ನ ಪರ್ಫೆಕ್ಟ್ಲಿ ನೀವು ಹಾಕ್ಬೋದು, ಯಾವುದೇ ರೀತಿ ಮಿಸ್ಟೇಕ್ಸ್ ಆಗಲ್ಲ. ಓಕೆ, ಇದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಫಸ್ಟಿಗೆ, ಹೇಗೆ ಮಾಡೋದು ಅಂತ ಹೇಳಿ. ಸೊಲ್ಯೂಷನ್ ಮಾಡೋ ಮೆಥಡ್ ಅರ್ಥ ಆಗ್ಬಿಟ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಈಸಿ ಫಾರ್ ಯು. ಓಕೆ, ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸ್ಪೆಲ್ಲಿಂಗ್ಸ್ ತುಂಬಾ ಇಂಪಾರ್ಟೆಂಟ್. ಪ್ರತಿಯೊಂದರಿಂದ ನೀವೇನೋ ಕಲಿತಿದ್ದೀರಾ ಅನ್ಕೊಳ್ಳಿ, ಇಟ್ ವಿಲ್ ಬಿ ಈಸಿ ಫಾರ್ ಯು. ನೆಕ್ಸ್ಟ್, ಸೆವೆಂತ್ ಕ್ವೆಶನ್ ಹೋಗೋಣ. ಸೆವೆಂತ್ ಕ್ವೆಶನ್ ಅಲ್ಲಿದೆ,
ಓಕೆ. Choose the word which is nearly the same in meaning to the word given below. ಡಿಮೈಸ್. ಡಿಮೈಸ್ಗೆ ನಿಯರೆಸ್ಟ್ ವರ್ಡ್ ಯಾವುದು ಅಂತ ಕೇಳಿದ್ದಾರೆ. ಡಿಮೈಸ್. ಡಿಮೈಸ್ ಅಂದ್ರೆ ಏನು? ಡಿಮೈಸ್ ಅಂದ್ರೆ ಹೇಳ್ತೀನಿ ನೋಡಿ. ಡಿಮೈಸ್ ಅಂದ್ರೆ ದ ಎಂಡ್ ಅಂತ ಹೇಳ್ತೇವೆ ನಾವು. ಎಂಡ್ ಲೈಫ್ ಅಂತೇವೆ. ಎಂಡ್ ಲೈಫ್ ಡಿಮೈಸ್. ಸೊ ಆಯ್ತು, ಅವ್ರ ಕತೆ ಮುಗೀತು, ಅವ್ರ ಕೊನೆಗಳಿದ್ದಾರೆ ಅಂತಲ್ಲ. ಸೊ ಅಂದ್ರೆ ಅವರು ಕೊನೆ ಅವ್ರದ್ದು ಮುಗೀತು, ಕತೆ ಮುಗೀತು ಅಂತ. ದೇ ಆರ್ ಗೋಯಿಂಗ್ ಟು ಶರಣಮಯ್ಯಪ್ಪ, ಶರಣಂ, ಸ್ವಾಮಿ ಶರಣಂ ಅಂತ ನಾವು, ಹೌದಾ? ಸ್ವಾಮಿ ಶರಣಂ ಆದ್ರು ಅಂತ. ಅಂದ್ರೆ ಡಿಮೈಸ್ ಅಂದ್ರೆ ಅವರು ತೀರಿಕೊಂಡ್ರು ಅಂತ ನಾವು ಹೇಳ್ಬೋದು. ಸೊ ಇಲ್ನೆಸ್ ಆಗಲ್ಲ, ರೀಬರ್ತ್ ಆಗಲ್ಲ, ಬರ್ತ್. ನೋಡಿ ಇಲ್ಲಿ ಡೆತ್ ಇಸ್ ರೈಟ್ ಆನ್ಸರ್. ಈಗ ನಿಮಗೆ ಸಿಂಪಲ್ ಇಲ್ಲೇ ಗೊತ್ತಾಗ್ಬಿಡುತ್ತೆ. ರೀಬರ್ತ್, ಬರ್ತ್, ಓಕೆ, ಸೇಮ್ ಸಿಮಿಲರ್. ರೀಬರ್ತ್, ಬರ್ತ್. ಹಾಗಾದ್ರೆ ಇದಕ್ಕೆ ನಿಯರೆಸ್ಟ್ ಅಲ್ಲ, ಅದು ಇಲ್ನೆಸ್ ಬರಲ್ಲ, ನಿಯರ್ ಡೆತ್ ಅಷ್ಟೇ. ಸೊ ಡಿಮೈಸ್ ನಿಮ್ಗೆ ಮೀನಿಂಗ್ ಗೊತ್ತಿಲ್ಲ ಅಂದ್ರೂ ಈಸಿಲಿ ಕ್ಯಾನ್ ಫೈಂಡ್ ಔಟ್ ದಟ್ ಇಸ್ ದ ಮೀನಿಂಗ್ ಇಸ್ ಡೆತ್ ಅಂತ ಹೇಳಿ. ನಿಮ್ಗೆ ಗೊತ್ತಿಲ್ಲ ಅನ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಗೊತ್ತಾಗಲ್ಲ, ನೀವೇನ್ ಮಾಡ್ಬೇಕು, ಅದ್ರದ್ದು ಆನ್ಸರ್ ಹುಡುಕ್ಲಿಕ್ಕೆ ಹೋಗ್ಬಾರ್ದು. ಇವೆಲ್ಲ ಅರ್ಥ ಮಾಡ್ಕೋಬೇಕು. ಇಲ್ನೆಸ್ ಅಂದ್ರೆ ಏನು? ಆರಾಮಿರಲ್ಲ. ಬರ್ತ್ ಅಂದ್ರೆ ಹುಟ್ಟೋದು. ರೀಬರ್ತ್ ಪುನಃ ಹುಟ್ಟೋದು. ಬರ್ತ್, ರೀಬರ್ತ್, ಬರ್ತಾವ್ರು. ಇಲ್ನೆಸ್ ಬದುಕಿದ್ದಾರೆ. ಇದರಲ್ಲಿ ಡೆತ್, ಬರ್ತ್ ಅಪೋಸಿಟ್ ಇದೆ. ಸೊ ಹಾಗಾದ್ರೆ ಇದರ ಅಪೋಸಿಟ್ ಇದಾಗುತ್ತೆ, ಡಿಮೈಸ್ ಅಂತ ನಾವು ಅನ್ಕೋಬಹುದು. ಇದು ಮೂರು ಒಂದು ತರ. ಏಟ್ ಒನ್, fill the blank by choosing the correct option. There is not a student dash Mohit in our class. There is not a student dash Mohit in our class. ಫಸ್ಟ್ ಹಾಕ್ ನೋಡಿ. ಇಂಥ ಸೆಂಟೆನ್ಸ್ ಏನ್ ಮಾಡಬೇಕು ನೀವು ಒಂದ್ಸಲ, ದೇರ್ ಇಸ್ ನಾಟ್ ಅ ಸ್ಟೂಡೆಂಟ್. ಒಬ್ಬ ಸ್ಟೂಡೆಂಟ್ ನ ಏನೋ ಮಾಡ್ಲಿಕ್ಕೆ ಆಗ್ತಾರೆ, ಒಂದೇ ಹೊಗಳ್ತಿರ್ಬೋದು, ಇಲ್ಲ ಬೈತಿರ್ಬೋದು. ದೇರ್ ಇಸ್ ನಾಟ್ ಅ ಸ್ಟೂಡೆಂಟ್. ಡಿಗ್ರೀಸ್ ಅಲ್ಲಿ ಬರುತ್ತೆ ಇದು. ಓಕೆ, ನೆನಪಿಲ್ಲಿ ಡಿಗ್ರೀಸ್. ಡಿಗ್ರೀಸ್ ಗೊತ್ತಿಲ್ಲ ನಿಮಗೆ? ಡಿಗ್ರೀಸ್ ಅಲ್ಲಿ ಸೊ ಕಂಪ್ಯಾರಿಸನ್ ಮಾಡೋದು ಇವೆಲ್ಲ, ಹೌದಾ? ಸೂಪರ್ಲೇಟಿವ್ ಡಿಗ್ರಿ ಇಂತೆಲ್ಲ ಬರುತ್ತಲ್ಲ, ಆ ತರ ಡಿಗ್ರೀಸ್ ಅಲ್ಲಿ ಇದನ್ನ ಮೆನ್ಷನ್ ಮಾಡ್ತೀವಿ ನಾವು. ದರ್ ಇಸ್ ನಾಟ್ ಅ ಸ್ಟೂಡೆಂಟ್ ಅಂದ್ರೆ ಹಿ ಈಸ್ ಕಂಪೇರಿಂಗ್ ಟು ದ ಹೋಲ್ ದಿಸ್ ಒನ್. ಕಂಪ್ಯಾರಿಸನ್ ಆಗ್ತದೆ. ಓಕೆ, ಸೊ ಕಂಪ್ಯಾರಿಸನ್ ಆಗ್ತದೆ. ಆಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಅಂದ್ರೆ ಅದು ಇದಾಯ್ತು, ಕಂಪ್ಯಾರಿಸನ್ ಟು ಬಿಟ್ವೀನ್ ಟೂ ಮೆಂಬರ್ಸ್ ಅಷ್ಟೇ ಆಗ್ತದೆ. ಬಟ್ ಇದು ಒಂದು ಕ್ಲಾಸ್ ಜೊತೆಗೆ ಇನ್ನವರ್ ಕ್ಲಾಸ್ ಅಂತ ಕೊಟ್ಟಿದ್ದಾರೆ, ಇದನ್ನ ಅರ್ಥ ಮಾಡ್ಕೋಬೇಕು. ಅಂದ್ರೆ ಟೋಟಲ್ ಒಂದು ಗ್ರೂಪ್ ಜೊತೆಗೆ ಕಂಪ್ಯಾರಿಟಿವ್ ಆಗ್ತದೆ. ಸೊ ಯೂಶಲಿ ಯಾವ್ದಾಗುತ್ತೆ? ಇಂಟೆಲಿಜೆಂಟ್ ದೆನ್ ಅಂದ್ರೆ ಟೂ ಮೆಂಬರ್ಸ್ ಕಂಪೇರ್ ಮಾಡೋದು. ಮೋಸ್ಟ್ ಇಂಟೆಲಿಜೆಂಟ್ ದೆನ್ ಇಲ್ಲ, ಕಂಪ್ಯಾರಿಸನ್ ಆಗ್ತಿಲ್ಲ ಇಲ್ಲಿ. ಟೂ ಅಲ್ಲಿ ದೆನ್ ಅಂತ ಇಬ್ಬರಿಗೆ ಆಗ್ತಿಲ್ಲ. ಮೋಸ್ಟ್ ಇಂಟೆಲಿಜೆಂಟ್ ಆಸ್ ಆರ್ ಆಸ್ ಇಂಟೆಲಿಜೆಂಟ್ ಆಸ್. ಮೋಸ್ಟ್, ದರ್ ಇಸ್ ನಾಟ್ ಅ ಸ್ಟೂಡೆಂಟ್ ಮೋಸ್ಟ್ ಇಂಟೆಲಿಜೆಂಟ್ ಆಸ್ ಮೋಹಿತ್, ಆರ್ ಇದಂತೂ ಆಗಲ್ಲ. ಸೊ ಫಸ್ಟ್ ಒನ್ ಆಸ್ ಇಂಟೆಲಿಜೆಂಟ್ ದೆನ್ ಅನ್ನೋದು ಬರೋದೇ ಇಲ್ಲ. ಮೋಸ್ಟ್ ಇಂಟೆಲಿಜೆಂಟ್ ಆಸ್ ಅಂತ ಬರಲೇಬೇಕು, ಬಟ್ ಆಸ್ ಇಂಟೆಲಿಜೆಂಟ್. ಓಕೆ, ಡಿ ಇಸ್ ದ ಆನ್ಸರ್. ಓಕೆ, ಡಿ ಇಸ್ ದ ರೈಟ್ ಆನ್ಸರ್. ಆಸ್ ಇಂಟೆಲಿಜೆಂಟ್ ಆಸ್ ಅಂತ ಬರುತ್ತೆ. ಸೊ ದರ್ ಇಸ್ ನಾಟ್ ಅ ಸ್ಟೂಡೆಂಟ್ ಆಸ್ ಇಂಟೆಲಿಜೆಂಟ್ ಆಸ್. ಯಾಕೆ ಹಾಗೆ ಬರುತ್ತೆ? ಬಿಕಾಸ್ ವಿ ಆರ್ ನಾಟ್ ಮೇಕಿಂಗ್ ಎನಿ ಕಂಪ್ಯಾರಿಸನ್ ಮಾಡ್ಲಿಕ್ಕೆ. ಓಕೆ, ಸೊ ಟೂ ಥಿಂಗ್ಸ್ ಅಲ್ಲ, ಇಡೀ ಕ್ಲಾಸ್ ಅಲ್ಲಿ. ಓಕೆ, ಇಡೀ ಕ್ಲಾಸ್ ನಾವೇನ್ ಮಾಡ್ತೇವೆ? ಕಂಪ್ಯಾರಿಸನ್ ಮಾಡ್ತಿದ್ದಾರೆ. ಸೊ ಅಂದ್ರೆ ನೆಗೆಟಿವ್ ಇದೆ, ನೋ ಸ್ಟೂಡೆಂಟ್ ಅಂತ ನಾಟ್ ಸ್ಟೂಡೆಂಟ್, ಯಾರು ಇಲ್ಲ ಅಂತ. ಸೊ ಇವನೇ ಸೂಪರ್ ಕ್ವಾಲಿಟಿ ಇದ್ದಾನೆ ಕ್ಲಾಸ್ ಅಲ್ಲಿ. ಸೊ ದರ್ ಈಸ್ ನಾಟ್ ಅ ಸ್ಟೂಡೆಂಟ್ ಇನ್ ಅವರ್ ಕ್ಲಾಸ್ ಆಸ್ ಇಂಟೆಲಿಜೆಂಟ್ ಆಸ್ ಮೋಹಿತ್. ಅವನಷ್ಟು ಯಾರು ಇಲ್ಲ ಅಂತ. ಓಕೆ, ಸೊ ಆಸ್ ಇಂಟೆಲಿಜೆಂಟ್ ಆಸ್. ಮೋಸ್ಟ್ ಅಂದ್ರೆ ಇಲ್ಲಿ ನೋ ಅಂತ ಬರಲ್ಲ ಇತ್ತು, ನಾಟ್ ಬರಲ್ಲ ಇತ್ತು. ನಾಟ್ ಬರ್ದೇ ಇದ್ರೆ ಮೋಸ್ಟ್ ಸರಿ ಆಗ್ತಿತ್ತು. ದರ್ ಈಸ್ ಸ್ಟೂಡೆಂಟ್, ದರ್ ಈಸ್ ಅ ಸ್ಟೂಡೆಂಟ್ ಮೋಸ್ಟ್ ಇಂಟೆಲಿಜೆಂಟ್ ಅಂತ ಬರ್ತಿತ್ತು. ಬಟ್ ಇಲ್ಲಿ ನಾಟ್ ಅಂತ ಬಂದ್ರೆ ದರ್ ಈಸ್ ನಾಟ್ ಅ ಸ್ಟೂಡೆಂಟ್ ಆಸ್ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಇದು, ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಯು. ಇಟ್ ಡೋಂಟ್ ಬಿ ಅ ಮಚ್ ಡಿಫಿಕಲ್ಟ್. ಓಕೆ, ನೈನ್ತ್ ಕ್ವೆಶ್ಚನ್. ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಟು ಫಿಲ್ ಇನ್ ದ ಬ್ಲಾಂಕ್ ಅಂತ ಕೇಳಿದ್ದಾರೆ. ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಟು ಫಿಲ್ ದ ಬ್ಲಾಂಕ್. ಏನಾಗುತ್ತೆ? ಏಟ್ ಒನ್ ಆಯ್ತು, ಏಟ್ ಒನ್ ಮುಗೀತು. ಡಿ ಇಸ್ ದ ಆನ್ಸರ್, ಆಯ್ತಾ? ಏಟ್ ಡಿ ಇಸ್ ದ ಆನ್ಸರ್. ನೈನ್ತ್ ಒನ್ ಏನಾಗುತ್ತೆ ನೋಡಿ. ನೈನ್ತ್ ಒನ್ ಏನಾಗುತ್ತೆ? ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಟು ಫಿಲ್ ಡ್ಯಾಶ್ ಯು ಹ್ಯಾವ್ ಅ ಡನ್ ವೆಲ್. ನೋಡಿ ಇಲ್ಲಿ ಒಂದು ಮಾರ್ಕ್ ಇದೆ, ಎಕ್ಸ್ಕ್ಲಾಮೇಟರಿ ಮಾರ್ಕ್ ಅಂತ ನಾವು ಅಲ್ಲ. ಸೊ ಎಕ್ಸ್ಕ್ಲಾಮೇಟರಿ, ಯು ಹ್ಯಾವ್ ವೆನ್ ಡನ್. ಓ, ಯು ಹ್ಯಾವ್ ಡನ್ ವೆಲ್ ಅಂತಾನೆ. ಓಪ್ಸ್, ಓಪ್ಸ್ ಅಂತೂ ಬರಲ್ಲ. ಅಲಾಸ್ ಅಂತೂ ಬರಲ್ಲ, ಸ್ಯಾಡ್ನೆಸ್ ಇದು. ಓಪ್ಸ್, ಅಯ್ಯೋ ರಾಮ ಏನೋ ಆಗ್ಬಿಡ್ತು. ಅಲಾಸ್, ಅಯ್ಯೋ ಶೇ ಏನೋ ಆಯ್ತು ಅಂದಕ್ಕೆ ಇದು ನೆಗೆಟಿವ್ ಅದು. ಓಹ್, ಯು ಹ್ಯಾವ್ ಡನ್ ವೆಲ್ ಅಂತಾನೆ ಯಾರು ಹೇಳಿದ್ರೆ? ಸೊ ಗುಡ್ ಅಂತಾರ. ಎಸ್, ಗುಡ್ ಅಂತಾರೆ. ಅದಕ್ಕೆ ನಿಯರೆಸ್ಟ್ ಏನಂತೇನೋ ಬ್ರಾವೋ ಅಂತ. ನೀವು ಕೆಲವೊಂದು ಗೇಮಲ್ಲಿ ನೋಡಿರ್ಬೋದು,
ನೀವು ಲೆವೆಲ್ ಪಾಸ್ ಆದ್ರೆ ಬ್ರಾವೋ ಅಂತ ನಿಮ್ಗೆ ಹೇಳುತ್ತೆ. ಸೊ ನೀವು ಒಳ್ಳೇದ್ ಮಾಡಿದ್ರೆ ಬ್ರಾವೋ ಅಂತ ಹೇಳುತ್ತೆ. ಓಕೆ, ಸೊ ಸಿ ಇಸ್ ದ ಆನ್ಸರ್. ಸೊ ಇದು ನೆಗೆಟಿವ್ ಬರುತ್ತೆ. ಓಕೆ, ಸೊ ಬ್ರಾವೋ ಅಂಡ್ ಎಕ್ಸ್ಕ್ಲಮೇಷನ್ ಇದೆ ನೆನಪಿರಲಿ. ಫಿಲ್ ದ ಬ್ಲಾಂಕ್ ಬೈ ಚೂಸಿಂಗ್ ದ ಕರೆಕ್ಟ್ ಇಡಿಯಂ ಅಂತ ಹೇಳಿ. ಇಡಿಯಂ ಅಂಡ್ ಫ್ರೇಸಸ್ ಬಗ್ಗೆ ಗೊತ್ತಿರಬೇಕು ನಿಮ್ಗೆ, ಆಯ್ತಾ. ಇಡಿಯಂ ಅಂಡ್ ಫ್ರೇಸ್ ಅಂತ ಬರುತ್ತೆ. ನಾ ಕೆಲವೊಂದು ಲೀಸ್ಟ್ ಕೊಡ್ತೇನೆ ನಿಮ್ಗೆ. ಇಡಿಯಮ್ಸ್. It has been raining dash since the last 7 hours. It has been raining hue and cry, far and wide, cats and dogs, black and white. It has been raining dash since the last 7 hours. ಏನಾಗುತ್ತೆ? ರೈನಿಂಗ್ ಹೆವಿಲಿಗೆ ಏನಂತ ಇಡಿಯಂ ಯೂಸ್ ಮಾಡ್ತೇವೆ ನಾವು. ರೈನಿಂಗ್ ಹೆವಿಲಿಗೆ ಇಡಿಯಂ ಯೂಸ್ ಮಾಡ್ತೇವೆ. ಇಲ್ಲಿ ಮೀನಿಂಗ್ ಹುಡ್ಲಿಕ್ಕೆ ಹೋಗ್ಬೇಡಿ. ಮೀನಿಂಗ್ ಹುಡ್ಲಿಕ್ಕೆ ಹೋಗ್ಬೇಡಿ. ಫಾರ್ ಅಂಡ್ ವೈಡ್, ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಆಗಲ್ಲ. ಸೊ ಕ್ಯಾಟ್ಸ್ ಅಂಡ್ ಡಾಗ್ಸ್ ಅಂತ ಆಗುತ್ತೆ. ಓಕೆ, ಸೊ ಕ್ಯಾಟ್ಸ್ ಅಂಡ್ ಡಾಗ್ಸ್ ಅಂದ್ರೆ ಕ್ಯಾಟ್ಸ್ ಅಂಡ್ ಡಾಗ್ಸ್. ರೈನಿಂಗ್ ಕ್ಯಾಟ್ಸ್ ಅಂಡ್ ಡಾಗ್ಸ್ ಅಂದ್ರೆ ರೈನ್ ಹೆವಿಲಿ ಅಂತ ಅರ್ಥ. ತುಂಬಾ ರೈನ್ ಆಗ್ತಿದೆ ಅಂತ. ಜಾಸ್ತಿ ರೈನ್ ಆಗೋದಕ್ಕೆ ನಾವೇಂತೇವೆ? ಓಕೆ, ರೈನಿಂಗ್ ಕ್ಯಾಟ್ಸ್ ಅಂಡ್ ಡಾಗ್ಸ್ ಅಂತ ಹೇಳ್ತೇವೆ. ತುಂಬಾ ಮಳೆ ಆಗೋದಕ್ಕೆ ರೈನಿಂಗ್ ಕ್ಯಾಟ್ಸ್ ಅಂಡ್ ಡಾಗ್ಸ್ ಅಂತ ಹೇಳ್ತೇವೆ. ಇದು ಇಡಿಯಂ. ಇಡಿಯಂ ನೀವು ಲೀಸ್ಟ್ ಗೊತ್ತಿರಬೇಕು. ಲೀಸ್ಟ್ ಗೊತ್ತಿರ ಮಾತ್ರ ನಿಮ್ಗೆ ಆಗುತ್ತೆ. ನೀವು ಮೀನಿಂಗ್ ಪ್ರಕಾರ ಹೋಗ್ಲಿಕ್ಕೆ ಹೋಗ್ಬಾರ್ದು. ಡೋಂಟ್ ಗೋ ವಿತ್ ದ ಮೀನಿಂಗ್. ನೋಡಿ, ನೀವೆಲ್ಲ ಆನ್ಸರ್ ಹಾಕ್ತೀರಾ, ಬಿ ಅಂತ ಹಾಕ್ತೀರಾ. ಫಾರ್ ಅಂಡ್ ವೈಡ್, ರೈನಿಂಗ್ ತುಂಬಾ ಫಾರ್ ವೈಡ್ ಆಗುತ್ತಾ? ಹಂಗಲ್ಲ ಅದು ಕಾನ್ಸೆಪ್ಟ್. ಇಡಿಯಂ ಇದು. ಇಡಿಯಂ ನೀವು ಅದನ್ನ ಅದೇ ತರ ನೋಡಿದ್ರೆ ತುಂಬಾ ಒಳ್ಳೆಯದು. ಓಕೆ, ಇಡಿಯಂ ಅಂದ್ರೆ ನಿಮ್ಗೆ ಗೊತ್ತಿರಬೇಕೆ ಅಂತೇಳಿ ಅಲ್ವಾ? ಏನು ಇಡಿಯಂ ಅಂದ್ರೆ? ಇಡಿಯಮ್ಸ್ ಮೀನ್ಸ್, ಫಾರ್ ಎಕ್ಸಾಂಪಲ್, ಇಡಿಯಮ್ಸ್ ಅಂದ್ರೆ ಡಿಫ್ರೆಂಟ್ ಇರುತ್ತೆ ಫಾರ್ಮ್ ಅಲ್ಲಿ. ಸೊ ಇಂಡಿವಿಜುವಲ್ ವರ್ಡ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ಯಾರಿಗಾರು ಅರ್ಥ ಮಾಡುವಾಗ ನಾವು ಫಾರ್ ಎಕ್ಸಾಂಪಲ್ ಹೇಳ್ತೇವೆ ಮಿಸ್ ದ ಬೋಟ್ ಅಂತೇವೆ. ಮಿಸ್ ದ ಬೋಟ್ ಅಂದ್ರೆ ಏನು? ಟು ಆಕ್ಟ್ ಸ್ಲೋಲಿ ಅಂಡ್ ಮಿಸ್ಸಿಂಗ್ ದ ಅಪಾರ್ಚುನಿಟಿ ಅಂತ ನಾವ್ ಹೇಳ್ತಲ್ಲ. ಟ್ರೈನ್ ಹೋದ್ಮೇಲೆ ನೀವು ಟಿಕೆಟ್ ತಗೊಂಡ್ರಿ, ಇಡಿಯಂ ಅದು. ಯಾವ್ದಾದ್ರು ಒಂದು ಕೆಲಸ ನೀವು ಮಾಡುವಾಗ ನೀವು ಲೇಟ್ ಆಗಿ ಬಂದ್ರೆ ಟ್ರೈನ್ ಹೋದ್ಮೇಲೆ ನೀವು ಟಿಕೆಟ್ ತಗೊಂಡ್ರಿ ಅಂತಾರೆ. ಸೊ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ಟ್ರೈನಿಗೆ ವೇಟ್ ಮಾಡ್ತಿದ್ರಿ ಅಂತ ಅಲ್ಲ. ಹಾಗಲ್ಲ, ಇದು ಮೀನಿಂಗೇ ಬೇರೆ. ಬಟ್ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಮತ್ತೊಂದು ಹೇಳ್ತಾರೆ ನೋ ಪೇನ್ ನೋ ಗೇನ್ ಅಂತಾರೆ ಅಲ್ಲ. ನೀವು ಸ್ಟಡಿ ಮಾಡಿದ್ರೆ ಪೇನ್ ಇದೆ ಸ್ಟಡಿಯಲ್ಲಿ? ಇಲ್ಲ ಇಲ್ಲ, ಹಾರ್ಡ್ ವರ್ಕ್ ಮಾಡಬೇಕು. ನೋ ಪೇನ್ ನೋ ಗೇನ್. ನೀವು ಕಷ್ಟ ಪಡೆದಿದ್ರೆ ಏನು ನಿಮ್ಗೆ ಸಿಗಲ್ಲ ಅಂತ. ನೋ ಪೇನ್ ನೋ ಗೇನ್. ಅಥವಾ ಹೇಳ್ತಾರೆ ಯಾವ್ದಾದ್ರು ಪುಲ್ ಸಮ್ ಒನ್ಸ್ ಲೆಗ್ ಅಂತಾರೆ. ಅಂದ್ರೆ ಏನು ಪುಲ್ ಸಮ್ ಒನ್ಸ್ ಲೆಗ್ ಅಂದ್ರೆ ಯಾರಿಗಾದ್ರು ಫನ್ ಮಾಡೋದು, ಫನ್ನಿಂಗ್ ಮಾಡೋದು. ಆಪಲ್ ಆಫ್ ಮೈ ಐ ಅಂತ ಅಂದ್ರೆ ಅವ್ರಿಗೆ ನಾನು ತುಂಬಾ ಇಷ್ಟ ಅಂತ. ಈಗ ಟೀಚರ್ಸ್ ಹೇಳ್ತಾರೆ ಅವ್ರು ನಮ್ಮ ಆಪಲ್ ಆಫ್ ಮೈ ಐ ಹುಡುಗರು ಅಂತ. ಕೆಲವು ಹುಡುಗರು ತುಂಬಾ ಇಷ್ಟ ಅಂತ, ಆತರ. ನೆಕ್ಸ್ಟ್ ಕೆಲವೊಂದು ಮತ್ತೊಂದು ತುಂಬಾ ಫೇಮಸ್ ಅಂದ್ರೆ ಕಪ್ ಆಫ್ ಟೀ. ಕೇಳಿದ್ರೆ ಕಪ್ ಆಫ್ ಟೀ, ಇಟ್ ಇಸ್ ನಾಟ್ ಮೈ ಕಪ್ ಆಫ್ ಟೀ. ಕಪ್ ಆಫ್ ಟೀ ಅಂದ್ರೆ ಟೀ ಅಲ್ಲ. ಸೊ ಅದನ್ನ ಅವ್ರು ಮಾಡಲ್ಲ ಅಂತ ಅವ್ರು ಹೇಳ್ತಾರೆ. ಏನ್ ಕೆಲಸ? ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ. ಆ ಕೆಲಸ ಕಪ್ಪಲ್ಲಿ ಇದೆ ಅಂತಲ್ಲ, ಈ ಕೆಲಸ ನನ್ ಕಡೆ ಆಗಲ್ಲ. ಆದ್ರೆ ಇದೊಂದು ಕಪ್ ಆಫ್ ಟೀ ಆರಾಮ್ ನನ್ ಕೈಲಿದ್ದಾಗ ನಾ ಮಾಡ್ತೇನೆ ಕೆಲಸವನ್ನ ಅಂತ. ಮತ್ತೆ ಪೀಸ್ ಆಫ್ ಕೇಕ್ ಅಂತಾರಲ್ವ. ಪೀಸ್ ಆಫ್ ಕೇಕ್, ಈ ಕೆಲಸನ ಇಟ್ಸ್ ಅ ಪೀಸ್ ಆಫ್ ಕೇಕ್ ನನಗೆ ಅಂದ್ರೆ ಈಸಿಯಾಗಿ ನಾನು ಮಾಡ್ತೇನೆ ಅಂತ. ದಟ್ ಇಸ್ ದ ಡಿಫ್ರೆಂಟ್ ಇಡಿಯಮ್ಸ್. ನಿಮ್ಗೆ ಗೊತ್ತಿರಬೇಕು ಕೆಲವೊಂದು ಇಡಿಯಮ್ಸ್ ನೀವು ಕೇಳಬಹುದು. ಕೆಲವೊಂದು ಮತ್ತೊಂದು ಫೇಮಸ್ ಇಡಿಯಂ ಯಾವ್ದು ಹೇಳಿ? ಒಂದು ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೋತಿ ಅಂತ ಹೇಳ್ತಾರೆ ಅದೊಂದು. ಮತ್ತೊಂದು ಏನಂತಾರೆ? ಅದೆಲ್ಲ ಇದು ಅಂತ ಹೇಳಿ ಅಳಿಯಲ್ಲ ಮಗಳಗಂಡ ಅಂತ ಕನ್ನಡದಲ್ಲಿ ಯೂಸ್ ಮಾಡ್ತಾರೆ ನೋಡಿ ಕೆಲವೊಂದು ಬಾರಿ. ಅಳಿಯಲ್ಲ ಮಗಳಗಂಡ ಅಂತ ಎರಡು ಒಂದೇ ಅಂತ ಆತರ. ಓಕೆ, ಸೊ ಇಂಗ್ಲಿಷ್ ಅಲ್ಲಿ ಕೆಲವೊಂದು ಬ್ರೇಕ್ ದ ಐಸ್ ಅಂತ ಮಾಡ್ತಾರೆ ನೋಡಿ. ಬ್ರೇಕ್ ದ ಐಸ್, ಐಸ್ ಬ್ರೇಕಿಂಗ್ ಅಂತ ಮಾಡ್ತಾರೆ. ಒಂದು ಆಕ್ಟಿವಿಟಿ ಮಾಡುವಾಗ ಐಸ್ ಬ್ರೇಕಿಂಗ್ ಆಕ್ಟಿವಿಟಿ ಅಂತ ಮಾಡ್ತಾರೆ. ಬ್ರೇಕ್ ದ ಐಸ್. ಬ್ರೇಕ್ ದ ಐಟ್ ಅಂದ್ರೆ ಏನು? ಓಕೆ, ಬ್ರೇಕ್ ದ ಐಸ್ ಅಂದ್ರೆ ಯಾರಿಗಾದ್ರೂ ಕಂಫರ್ಟ್ ಮಾಡೋದು, ಕಂಫರ್ಟೆನ್ಸ್ ಕೊಡೋದು, ಅವ್ರಿಗೆ ಕಂಫರ್ಟ್ ಫೀಲ್ ಮಾಡೋದು. ಯಾರಿಗಾದ್ರು ಅನ್ನೊಂದು ಪರ್ಸನ್ ಬರ್ತಾರೆ, ಬ್ರೇಕ್ ದ ಐಸ್. ಓಕೆ, ಅಂದ್ರೆ ಅವರಿಗೆ ಅಲ್ಲಿ ಕಂಫರ್ಟ್ ಆಗ್ತಿರಲ್ಲ. ರೈನ್ ಕ್ಯಾಟ್ಸ್ ಅಂಡ್ ಡಾಗ್ಸ್ ಅಂದ್ರೆ ರೈನಿಂಗ್ ಹೆವಿಲಿ. ಓಕೆ, ಸೊ ನೆನ್ಪ್ ಮಾಡ್ಕೊಳ್ಳಿ. ರೈನಿಂಗ್ ಕ್ಯಾಟ್ಸ್ ಅಂಡ್ ಡಾಗ್ಸ್ ಅಂತ ಬಂದಿದೆ ಇಲ್ಲಿ. ಕ್ಯಾಟ್ಸ್ ಅಂಡ್ ಡಾಗ್ಸ್ ರೈನಿಂಗ್ ಹೆವಿಲಿ, ತುಂಬಾ ಮಳೆ ಆಗ್ತಿದೆ ಅಂತ ಅರ್ಥ. ಸೊ ಇಡಿಯಂ ಬಗ್ಗೆ ಒಂದು ಅಟ್ ಲೀಸ್ಟ್ ನೀವೊಂದು 100 ಇಡಿಯಮ್ಸ್ ಓದಿರ್ಬೇಕು. ನಿಮ್ಗೆ ಅದು ಭಯಪಡಕ್ ಹೋದಲ್ಲ, ಜಸ್ಟ್ ಮೆಮೊರಿಯಲ್ಲಿ ಇರ್ಬೇಕು. ಇದು ನೋಡಿದ ಕೂಡಲೇ ಇದು ಇಡಿಯಂ ಹೀಗೆ ಇದೆ ಅಂತ. ನಾ ಕೊಡ್ತೇನೆ ಲೀಸ್ಟ್ ನಿಮ್ ಕೆಲವೊಂದು, ಆಯ್ತಾ? ನಿಮ್ ಲೀಸ್ಟ್ ಅನ್ನ ಕೊಡ್ತೇನೆ, ಏನೇನ್ ಹೆಲ್ಪ್ ಆಗುತ್ತೆ ಎಲ್ಲ ಕೊಡ್ತೇನೆ, ನೀವು ನೋಡ್ಕೊಳ್ಳಿ. ನೆಕ್ಸ್ಟ್, ಐಡೆಂಟಿಫೈ ದ ಫಾರ್ಮ್ ಆಫ್ ದ ಟೆನ್ಸ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸ್. ಓಕೆ, ಟೆನ್ಸ್ ಮೇಲೆ ಬಂತು. ಯಾವ ಟೆನ್ಸ್ ಇದೆ ಇಲ್ಲಿ ನೋಡಿ. ಸೋಹಮ್ ಹ್ಯಾಡ್ ಸಂಗ್ ಅ ಸಾಂಗ್. ನೋಡಿ, ಸೋಹಮ್ ಹ್ಯಾಡ್ ಸಂಗ್ ಅ ಸಾಂಗ್. ಏನು ಸಂಗ್ ಅ ಸಾಂಗ್? ಸೋಹಮ್ ಹ್ಯಾಡ್ ಸಂಗ್ ಅ ಸಾಂಗ್. ಇದು ಆಲ್ರೆಡಿ ಆಗ ಹೋಗಿದೆ ಕೆಲಸ. ಆಗ ಹೋಗಿದ್ದಕ್ಕೆ ನಾವೇನಂತೀವಿ ಯೂಶಲಿ? ಆಗ ಹೋಗಿದ್ದಕ್ಕೆ ಏನಂತೇವೆ? ಆಗ ಹೋಗಿದ್ದು ಪಾಸ್ಟ್. ಪ್ರೆಸೆಂಟ್ ಅಂತೂ ಆಗೋದೇ ಇಲ್ಲ. ಪ್ರೆಸೆಂಟ್ ನೋಡ್ಲಿಕ್ಕೆ ಹೋಗ್ಬಿಡಿ, ಆಗ ಹೋಗ್ಬಿಟ್ಟಿದೆ.
ING ಅಂತ ಬಂದಿದ್ರೆ ಏನಾಗ್ತಿತ್ತು, ಪ್ರೆಸೆಂಟ್ ಆಗ್ತಿತ್ತು ING ಅಂತ ಬಂದಿದ್ರೆ. ಬಟ್ ಇಲ್ಲಿ ING ಇಲ್ಲ, ಹ್ಯಾಡ್ ಸಂಘ ಸಾಂಗ್. ಪಾಸ್ಟ್ ಸಿಂಪಲ್ ಪಾಸ್ಟ್ ಪರ್ಫೆಕ್ಟ್ ನೀವು ಡಿಸೈಡ್ ಮಾಡಿ ಇವಾಗ. ಓಕೆ, ಸೊ ನೆನಪಿರ್ಲಿ, ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಹ್ಯಾಡ್ ಜೊತೆಗೆ ಬಂದ್ರೆ ಅದು ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಸೊ ಇದು ಪಾಸ್ಟ್ ಪರ್ಫೆಕ್ಟ್. ಹ್ಯಾಡ್ ಬಂದಿದೆಯಲ್ಲ ಇಲ್ಲಿ, ಹ್ಯಾಡ್ ಇದ್ರೆ ಇಟ್ಸ್ ಅ ಪಾಸ್ಟ್ ಪರ್ಫೆಕ್ಟ್. ನಿಮ್ಗೆ ರೂಲ್ಸ್ ಗೊತ್ತಿರಬೇಕು. ಯಾವ ರೂಲ್ಸ್ ಗೊತ್ತಿರಬೇಕು? ಸ್ಕೂಲಲ್ಲಿ ನಿಮ್ಗೆ ಕಲ್ಸಿರ್ತಾರಲ್ಲ. ಸೊ ಆಪ್ಷನ್ ಎ ದಲ್ಲಿ ಏನ್ ಕೊಟ್ಟಿದ್ದಾರೆ? ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಗೆ ಏನ್ ಇರ್ಬೇಕಂತ ಹೇಳ್ತಾನೆ. ಪ್ರೆಸೆಂಟ್ ಪರ್ಫೆಕ್ಟ್ ಗೆ ಒಂದು ಹ್ಯಾಸ್ ಇರಬೇಕು ಆರ್ ಹ್ಯಾವ್ ಇರಬೇಕು. ಹ್ಯಾಸ್ ಹ್ಯಾವ್ ಇದ್ರೆ ಇಟ್ಸ್ ಅ ಪ್ರೆಸೆಂಟ್ ಪರ್ಫೆಕ್ಟ್ ಆಗುತ್ತೆ. ಪಾಸ್ಟ್ ಸಿಂಪಲ್ ಗೆ ಏನಾಗಿರ್ಬೇಕು? ಪಾಸ್ಟ್ ಸಿಂಪಲ್ ಬರ್ಬೇಕಂದ್ರೆ ವುಡ್ ಇದ್ರೆ, WOUL ವುಡ್ ಅಂತ ವರ್ಡ್ ಕೀವರ್ಡ್ಸ್ ಇದ್ರೆ, ವುಡ್ ಬಿ ಸ್ಯಾಂಗ್ ಅಥವಾ ಏನೋ ಇದ್ರೆ ಅದು ಆಪ್ಷನ್ ಪ್ರೆಸೆಂಟ್ ಸಿಂಪಲ್ ಆಗ್ತಿತ್ತು. ಓಕೆ, ಸಿಂಪಲ್ ಪ್ರೆಸೆಂಟ್ ಇರ್ಲಿಕ್ಕೆ ಏನ್ ಬೇಕು? ಸಿಂಗ್ಸ್, ಸಿಂಗ್ಸ್ ಆರ್ ಸಿಂಗ್ ಇಷ್ಟೇ ಇರಬೇಕು. ವುಡ್ ಬಿ, ವುಡ್ ಬಿ ಸ್ಯಾಂಗ್ ಅಂತ ಹೇಳಿದ್ರೆ ವುಡ್ ಬಿ ಸ್ಯಾಂಗ್ ಇಸ್ ಅ ಪಾಸ್ಟ್ ಸಿಂಪಲ್. ಪ್ರೆಸೆಂಟ್ ಸಿಂಗ್, ಸಿಂಗ್ ಸ್ಯಾಂಗ್. ನಿಮಗೆ V1 V2 V3 ಕಲಿಯಿರಿ ನೀವು. V1 V2 V3 ಕಲಿಬೇಕು. ಈ ವಿ ವರ್ಡ್ಸ್ ತುಂಬಾ ಇಂಪಾರ್ಟೆಂಟ್ ಇದು. ಓಕೆ, ಸಿಂಗ್ ಸ್ಯಾಂಗ್ ಸಂಗ್, ಬ್ಲೂ ಬ್ಲೂ ಬ್ಲೂ, ಈ ತರ ಕೆಲವೊಂದು ಕಲ್ತ್ರೆ ನಿಮ್ಗೆ ಗೊತ್ತಾಗುತ್ತೆ. ಎಸ್ ಉಂಟಪ್ಪ ಇಲ್ಲಿ, ಇಟ್ಸ್ ಅ ಪಾಸ್ಟ್ ಸಿಂಪಲ್. ಇಲ್ಲ ಎಸ್ ಇಲ್ಲ, ವುಡ್ ಸಿಂಗ್ ಅಂತುಂಟು ಅಥವಾ ಸಿಂಗ್ಸ್ ಅಂತುಂಟು, ಪ್ರೆಸೆಂಟ್ ಸಿಂಪಲ್. ಓಕೆ, ಇದು ಸಿಂಪಲ್. ವುಡ್ ಸಂಗ್ ಅಂತಿದ್ರೆ SUNG ನಾ ಹೇಳಿದ್ವಿ, SUNG. ಸೊ ಇದು ಪಾಸ್ಟ್ ಪರ್ಫೆಕ್ಟ್ ಹ್ಯಾಡ್ ಇತ್ತಪ್ಪ. ಹ್ಯಾಡ್ ಇರ್ಲಿ ಹ್ಯಾವ್ ಇರ್ಲಿ, ನೆನಪಿರ್ಲಿ, ಹ್ಯಾಡ್ ಇರ್ಲಿ ಹ್ಯಾವ್ ಇರ್ಲಿ, ಹ್ಯಾವ್ ಬರಲ್ಲ ಯೂಶಲಿ, ಹ್ಯಾಡ್ ಬರ್ತದೆ. ಸೊ ಇಟ್ಸ್ ಅ ಹ್ಯಾಡ್ ಸಂಗ್ ಅಂತಿದೆ, ಪಾಸ್ಟ್ ಪರ್ಫೆಕ್ಟ್. ಅಂದ್ರೆ ಕಂಪ್ಲೀಟ್ ಆಗಿದೆ ಆಕ್ಷನ್. ಆ ಹಾಡ್ ಮುಗಿದಿದೆ ಅವನು, ಜಸ್ಟ್ ಈಗ ಹಾಡ್ ಮುಗಿಸಿದ ಅವನು. ಓಕೆ, ಸೊ ಈ ತರ ಬರುತ್ತೆ. 12th ಒನ್, ಐಡೆಂಟಿಫೈ ದ ನೌನ್ಸ್ ಯೂಸ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸ್ ಅಂತ ಕೇಳಿದ್ರೆ. ಸೊ ಐಡೆಂಟಿಫೈ ದ ನೌನ್ಸ್ ಯೂಸ್ ಇನ್ ದ ಸೆಂಟೆನ್ಸ್. ಸೊ ನೌನ್ ಬಗ್ಗೆ ಗೊತ್ತಿದೆ ನಿಮ್ಗೆಲ್ಲ, ಯಾವ್ದು ನೌನ್ ಆಗುತ್ತೆ? ಎವ್ರಿ ಪರ್ಸನ್ ಶುಡ್ ಪರ್ಫಾರ್ಮ್ ಹಿಸ್ ಡ್ಯೂಟಿ. ನೌನ್ಸ್ ಅಂತ ಕೇಳಿದಾರೆ, ಸೊ ಮಲ್ಟಿಪಲ್ ಇದೆ ಅಂತ ಅರ್ಥ. ಇಲ್ಲಿ ಎಲ್ಲ ಕಾಮ ಹಾಕ್ಬಿಟ್ಟಿದ್ದಾರೆ ನೋಡಿ. ಎವ್ರಿ ಪರ್ಸನ್, ಎವ್ರಿ ಪರ್ಸನ್, ಎವ್ರಿ ಮತ್ತೆ ಡ್ಯೂಟಿ ಆಗುತ್ತಾ? ಎವ್ರಿ ನೌನ್ ಅಲ್ಲ, ರಾಂಗ್. ಸೊ ಪರ್ಸನ್ ನೌನ್ ಹೌದು, ಪರ್ಫಾರ್ಮ್ ನೋ ಅಲ್ಲ. ಪರ್ಫಾರ್ಮ್ ಇಸ್ ಅ ವರ್ಬ್, ಸೊ ಬಿ ಕ್ಯಾನ್ಸಲ್ ಆಯ್ತು. ಎವ್ರಿ ಪರ್ಸನ್, ಪರ್ಸನ್ ಡ್ಯೂಟಿ ನೋಡಿ. ಎವ್ರಿ ಪರ್ಸನ್, ಪರ್ಸನ್ ಹೌದಾ? ಈಗ ಇಲ್ಲಿ ಕನ್ಫ್ಯೂಷನ್ ಮತ್ತೆ. ಎಸ್ ಪರ್ಸನ್ ಹೌದು, ಬಟ್ ಎವ್ರಿ, ಎವ್ರಿ ಆಗಲ್ಲ, ಪರ್ಸನ್ ಹೌದು. ಸೊ ಇಲ್ಲಿ ಪರ್ಸನ್ ಡ್ಯೂಟಿ, ಎಸ್ ಪರ್ಸನ್ ಮತ್ತೆ ಡ್ಯೂಟಿ ಅನ್ನೋದು ಇಟ್ಸ್ ಅ ನೌನ್. ಓಕೆ, ಇಟ್ಸ್ ಅ ನೌನ್, ನೆನಪಿರ್ಲಿ. ಸೊ ಎವ್ರಿ ಮತ್ತೆ ಇದು ಆಗಲ್ಲ. ಇಲ್ಲಿ ಹಿಂಗ್ ಗೊತ್ತಾಗ್ಬೇಕು ನಿಮ್ಗೆ. ಗೊತ್ತಾಗ್ತಿಲ್ವಾ? ಇದ್ರಲ್ಲಿ ನೋಡಿ ಆಪ್ಷನ್ಸ್ ನೋಡಿ ಗೊತ್ತಾಗ್ಬಿಡ್ತದೆ ನಿಮ್ಗೆ ಯಾವ್ದು ನೌನು, ಯಾವ್ದು ಪ್ರೊನೌನ್ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ ಅಂತ. ನೆಕ್ಸ್ಟ್, fill the blank by choosing the correct pronoun ಅಂತ ಹೇಳಿದ್ದಾರೆ. ಓಕೆ, ದಿಸ್ ಈಸ್ ದ ಗರ್ಲ್ ಡ್ಯಾಶ್ ಆಲ್ ಅಡ್ಮೈರ್. ಪ್ರೊನೌನ್ ಅಂದ್ರೆ ಏನು? ದ ನೌನ್ ಇನ್ಸ್ಟೆಡ್ ಆಫ್ ನೌನ್ ನಾವು ಯೂಸ್ ಮಾಡಿದ್ರೆ ಪ್ರೊನೌನ್ ಅಂತಾರೆ. ದಿಸ್ ಈಸ್ ದ ಗರ್ಲ್ ವಿಚ್ ಅಂತ ಬರುತ್ತೆ ಅಲ್ಲ, ವಿಚ್. ಹೂ ಬರಲ್ಲ. ದಟ್ ಗರ್ಲ್, ನೋ ನೋ ನೋ. ದಿಸ್ ಈಸ್ ದ ಗರ್ಲ್ ಡ್ಯಾಶ್ ಆಲ್ ಅಡ್ಮೈರ್. ಯಾವ್ದಾಗುತ್ತೆ? ಅಡ್ಮೈರ್ ಇದೆಯಲ್ಲ, ವರ್ಬ್ ಅಡ್ಮೈರ್ ಇದೆ. ಅಡ್ಮೈರ್ ದಾಗ ಏನಾಗುತ್ತೆ? ಅಡ್ಮೈರ್ಸ್ ಆಗುತ್ತೆ ಎವ್ರಿಯನ್ಗೆ. ಸೊ ದಿಸ್ ಈಸ್ ದ ಗರ್ಲ್ whom admire all. whom admire all, whom ಅಂತಾಗಲ್ಲ. ಸೊ ಪ್ಲೀಸ್, ದಿಸ್ ಗರ್ಲ್ whom admire all ಅಂತ ನಾವು ಯೂಸ್ ಮಾಡಬಹುದು. ಓಕೆ, A is the answer. Choose the correct spelling. Yes, spelling is very important. Separation. Separate spelling ಏನು? Separate. 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 ಓಕೆ, ಸಪ್ರೇಟ್ ಅಂದ್ರೆ ಏನು? ಸಪ್ರೇಟ್ ಅಂದ್ರೆ ನಾಟ್ ಟುಗೆದರ್, ಸಪ್ರೇಟ್ ಮಾಡೋದು, ಸಪ್ರೇಷನ್ ಮಾಡೋದು, ಡಿಫ್ರೆಂಟ್. SEPARATE. SEPE ಇದೆ, SAPE ಇದೆ, SAPA ಅಲ್ಲ, SEPA. A is the answer. SEPARATE, ಸಪರೇಟ್. ಓಕೆ, ಸಪರೇಷನ್ ಅಂತ ಅರ್ಥ ಸಪರೇಟ್ ಅಂದ್ರೆ. ಒಟ್ಟುಗೂಡಿಸುವುದು ಅಂತ ಬರಲ್ಲ, ಸಪರೇಟ್ ಅಪೋಸಿಟ್ ಆಫ್ ಒಟ್ಟುಗೂಡಿಸುವ ಅಂತ ನಾವು ಹೇಳ್ತೇವೆ. 15th ಕ್ವೆಶ್ಚನ್ ನೋಡಿ. ಫಾರ್ಮ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್ ಯೂಸಿಂಗ್ ದ ಜಂಬಲ್ಡ್ ಎಕ್ಸ್ಪ್ರೆಷನ್ ಅಂತ ಕೇಳಿದ್ದಾರೆ. ಫ್ರಮ್ ದ ಮೀನಿಂಗ್ಫುಲ್ ಸೆಂಟೆನ್ಸ್ ಯೂಸಿಂಗ್ ದ ಜಂಬಲ್ಡ್ ಎಕ್ಸ್ಪ್ರೆಷನ್. ಈ ಎಕ್ಸ್ಪ್ರೆಷನ್ ಯೂಸ್ ಮಾಡಿ ಯು ಹ್ಯಾವ್ ಟು, ಜಂಬಲ್ಡ್ ಇದೆಯಲ್ಲ, ನೀವು ಒಂದು ಒಳ್ಳೆ ಸೆಂಟೆನ್ಸ್ ಮಾಡಿ ಯಾವ ಆಪ್ಷನ್ ಆಗುತ್ತೆ ಅಂತ ಹೇಳಬೇಕು. ಸೊ ಯಾವ್ದಾಗ್ಬೋದು?
as warm as it is believed that 6 sweaters a Pashimana shawl is. Okay, okay, it is believed that ಅಂತ ಹೇಳ್ಬೋದಾ? It is believed that a Pashimana shawl is as warm as 6 sweaters. ಸರಿ ಆಗ್ಬೋದಾ? Okay, it is believed that a Pashimana shawl is as warm as 6 sweaters. Yes. ಇದು ಫಸ್ಟ್ 2413 2413 2413 ಸಿ ಅಲ್ಲಿದೆ. ಎಸ್, ಸಿ ಇಸ್ ದ ಆನ್ಸರ್. ಇಟ್ ಈಸ್ ಬಿಲೀವ್ಡ್ ದಟ್ a Pashimana shawl as warm as 6 sweaters. 2413. Yes, bರ್ತದೆ. Okay, 15th one. Next, we'll go to the next question. 16th question ಹೋಗೋಣ. Okay, 16th question. Choose the correct articles from the given option. Articles ಬಗ್ಗೆ ಕೇಳಿದ್ದಾರೆ. ನೋಡಿ, ಯಾವ್ಯಾವ ಪಾಯಿಂಟ್ ನ ಕೇಳ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಇಡಿ. ನೀವು ನೆಕ್ಸ್ಟ್ ಸ್ಟಡಿ ಮಾಡುವಾಗ ಯೂಸ್ ಆಗುತ್ತೆ. ನೀವೇನ್ ಸ್ಟಡಿ ಮಾಡ್ತಿಲ್ಲ, ಸ್ಟಡಿ ಮಾಡೋ ಇವೆಲ್ಲ ಹೆಲ್ಪ್ ಆಗುತ್ತೆ. ನಾವು ಇದೇ ಸ್ಟಡಿ ಮಾಡಬೇಕು, ಇದೇ ಸ್ಟಡಿ ಮಾಡ್ಬೇಕು ಅಂತ ಹೇಳಲಿಕ್ಕೆ ಆಗುತ್ತೆ. ಓಕೆ, ಎಕ್ಸಾಕ್ಟ್ಲಿ ಏನಾಗುತ್ತೆ ಆನ್ಸರ್? 16th ಒನ್ ಏನಾಗುತ್ತೆ ಹೇಳಿ? 16th ಒನ್, ರಾಹುಲ್ ಈಸ್ ಡ್ಯಾಶ್ ಇಂಟೆಲಿಜೆಂಟ್ ಸನ್ ಆಫ್ ಡ್ಯಾಶ್ ಪುವರ್ ಫಾರ್ಮರ್. ಇಂಟೆಲಿಜೆಂಟ್ ಇಸ್ ಆನ್ ಬರಲೇಬೇಕಾ? ಇಟ್ಸ್ ಅ ಓವೆಲ್ ಸೌಂಡ್. ಓವೆಲ್ ಸೌಂಡ್ ಇದ್ರೆ ಆನ್ ಬರುತ್ತಲ್ಲ. ಸೊ ಓವೆಲ್ ಸೌಂಡ್ ಬಿಫೋರ್ ಓವೆಲ್ಗೆ ಇರಲ್ಲ, ಓವೆಲ್ ಸೌಂಡಿಗೆ ಇರುತ್ತೆ ನೆನಪಿರ್ಲಿ. ಸೊ ಪುವರ್ ಎ ಬರುತ್ತೆ. ಆನ್ ಮತ್ತೆ ಎ ಬರಬೇಕು. ಆನ್ ಎ ಎಲ್ಲಿದೆ? ಬಿ ಇದೆ. ರಾಹುಲ್ ಇಸ್ ಆನ್ ಇಂಟೆಲಿಜೆಂಟ್ ಸನ್ ಆಫ್ ಅ ಪುವರ್ ಫಾರ್ಮರ್. ಓಕೆ, ಇದು ಪುವರ್. ಸೊ ಸೌಂಡ್ ಕಾನ್ಸೋನೆಂಟ್ ಅಂತ ನಾವು ಅಲ್ವಾ, ಕಾನ್ಸನೆಂಟ್ ಎ ಬರುತ್ತೆ. ಇಲ್ಲಿ ಓವೆಲ್ ಸೌಂಡ್ ಅಂತ. ಓವೆಲ್ ಸೌಂಡ್ಗೆ ಎ ಬಂದೇ ಬರಬೇಕು. Okay, next question. Fill the blanks by choosing the most suitable word ಅಂತ ಹೇಳಿದ್ದಾರೆ. ಚಾರು's handwriting is dash. I am unable to read it. ಎಲಿಜಿಬಲ್ ಇದ್ರೆ ರೀಡ್ ಮಾಡ್ಲಿಕ್ಕೆ ಆಗುತ್ತಾ? ಎಲಿಜಿಬಲ್ ಇದ್ರೆ ಚೆನ್ನಾಗಿದ್ರೆ ರೀಡ್ ಮಾಡ್ಲಿಕ್ಕೆ ಆಗುತ್ತಾ? ಇಲ್ಲಿ ಹೇಗಿದೆ? ಅನೇಬಲ್ ಟು ರೀಡ್ ಚೆನ್ನಾಗಿಲ್ಲ ಅಂತ ಅರ್ಥ. ಚಾರು ಹ್ಯಾಂಡ್ ರೈಟಿಂಗ್ ಎಲಿಜಿಬಲ್ ಆಗಲ್ಲ. ಇಲ್ಲಿ ಎಲಿಜಿಬಲ್ ಆಗಬಹುದು, ಬಟ್ ಅದನ್ನ ನಾವು ಡಿಸೈಡ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ನೆಕ್ಸ್ಟ್ ನೋಡೋಣ. ಇಮಿಗ್ರೆಂಟ್ ambiguous ಇಲ್ಲ, ಇದು ಕೂಡ ಆಗಲ್ಲ. ಸೊ ಇಲ್ ಎಲಿಜಿಬಲ್ ಇಸ್ ದ ಆನ್ಸರ್. ಅಂದ್ರೆ ನಾಟ್ ಕ್ಲಿಯರ್ ಅಂತ ಅರ್ಥ ಇಲ್ ಎಲಿಜಿಬಲ್ ಅಂದ್ರೆ. ಕೆಲವ್ರು ಹ್ಯಾಂಡ್ ರೈಟಿಂಗ್ ರೀಡ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಇನ್ ಎಲಿಜಿಬಲ್, ಕ್ರೈಟೇರಿಯಾ ಮ್ಯಾಚ್ ಆಗ್ತಿಲ್ಲ ಅಂತ. ಫಿಲ್ ದ ಬ್ಲಾಂಕ್ ವಿತ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬಲ್. ವೈಲ್ ಐ ಡ್ಯಾಶ್ ಅ ಲೆಟರ್ ಮೈ ಟೀಚರ್ ಕೇಮ್. ಏನಾಗುತ್ತೆ? ಐ ರೋಟ್ ಅ ಲೆಟರ್ ಮೈ ಟೀಚರ್ ಕೇಮ್. ವೈಲ್ ಅಂದ್ರೆ ಕ್ರಿಯೆ ನಡೀತಾ ಇದೆ, ಇಟ್ಸ್ ಅ ಪ್ರೆಸೆಂಟ್. ಸೊ ವಾಸ್ ರೈಟಿಂಗ್ ಬರುತ್ತೆ. ಎ ಇಸ್ ದ ಆನ್ಸರ್. ರೋಟ್, ಹ್ಯಾಡ್ ರೈಟಿಂಗ್, ಹ್ಯಾಡ್ ಬೀನ್ ಎಲ್ಲ ಬೇಡ. ಸಿಂಪಲ್ ಹೇಳೋಣ. ವಾಸ್ ರೈಟಿಂಗ್. ಐ ವಾಸ್ ರೈಟಿಂಗ್ ಅ ಲೆಟರ್. ಐ ವಾಸ್ ರೈಟಿಂಗ್ ಅ ಲೆಟರ್ ಮೈ ಟೀಚರ್ ಕೇಮ್. ನಾನು ಲೆಟರ್ ಬರ್ತಿದ್ದೆ, ಟೀಚರ್ ಬಿಟ್ರು. ಚೂಸ್ ದ ಕರೆಕ್ಟ್ ಆಪ್ಷನ್ ಟು ಕಂಪ್ಲೀಟ್ ದ ಸೆಂಟೆನ್ಸ್ ಅಂತ ಹೇಳಿದ್ದಾರೆ. ವಿ ನೀಡ್ ಟು ಚೂಸ್ ದ ಕರೆಕ್ಟ್ ಆಪ್ಷನ್ ಟು ಕಂಪ್ಲೀಟ್ ದ ಸೆಂಟೆನ್ಸ್. ಕಾರ್ ಈಸ್ ಪಾರ್ಕ್ಡ್ ಓವರ್ ಡ್ಯಾಶ್. ಸೊ ಯಾವ್ದು ಬರುತ್ತೆ ಇಲ್ಲಿ? ದೇರ್ ಬರಬೇಕು. PHEIR, ದೇರ್. ಪಾರ್ಕ್ಡ್ ಓವರ್ ದೇರ್, PHERE. ಇದು ಬರಲ್ಲ, ಇದು ಬರಲ್ಲ, ಇದು ಬರಲ್ಲ. ಸೊ ದೇರ್. ಸಿ ಇಸ್ ದ ಆನ್ಸರ್. 19th ಒನ್, ಸಿ ಇಸ್ ದ ರೈಟ್ ಆನ್ಸರ್. ಯಾರ್ದಾರು ಹಾಕ್ತಿದ್ರ ಆನ್ಸರ್ 19th ಒನ್ ಸಿ ಅಂತ? ಓಕೆ, ಬಿ ಅಂತ ಹಾಕಿದ್ರು 19th ಒನ್. ಬಿ ಇಸ್ ದ ರಾಂಗ್ ಆನ್ಸರ್. ಬಿ ಆಗಲ್ಲ. ದೇರ್ ಅಲ್ಲ ಅದು. ಓಕೆ, ದೇರ್ ಓವರ್ ದೇರ್ ಅಲ್ಲ. ಓಕೆ, ದೇರ್ ಅಲ್ಲಿದೆ ಅಂತ. ದೇರ್. ಓಕೆ, ಸಿ ಇಸ್ ದ ರೈಟ್ ಆನ್ಸರ್. ಕನ್ಫ್ಯೂಷನ್ ಮಾಡ್ಲಿಕ್ಕೆ ದೇರ್ ಕಾಡಿತು ಓವರ್ ದೇರ್. ಓಕೆ, ಕನ್ಫ್ಯೂಷನ್ ಆಗುತ್ತೆ ಇದು ಡೆಫಿನೆಟ್ಲಿ. ಇವೆಲ್ಲ ಎಕ್ಸಾಮ್ ಅಲ್ಲಿ ಕನ್ಫ್ಯೂಸಿಂಗ್ ಮಾಡೋದೇ. ನೆಕ್ಸ್ಟ್ ನೋಡಿ, ಫಿಲ್ ದ ಬ್ಲಾಂಕ್ಸ್ ವಿತ್ ಸೂಟೇಬಲ್ ಕ್ವೆಶ್ಚನ್ ಟ್ಯಾಗ್. ಹಿ ವರ್ಕ್ಸ್ ಇನ್ ಸ್ಕೂಲ್ ಡ್ಯಾಶ್. ಹಿ ವರ್ಕ್ಸ್ ಇನ್ ಸ್ಕೂಲ್. ಸೂಟೇಬಲ್ ಕ್ವೆಶ್ಚನ್ ಟ್ಯಾಗ್, ಇಟ್ಸ್ ಅ ಕ್ವೆಶ್ಚನ್ ಟ್ಯಾಗ್. ಸಿಂಪಲ್ ಹೇಳಿದರೆ ಕ್ವೆಶ್ಚನ್ ಟ್ಯಾಗ್ ಯಾವುದು ಕೇಳಿದಾರೆ. ಅವರು ಪಾಸಿಟಿವ್ ನೆಗೆಟಿವ್ ಏನು ಕೊಟ್ಟಿಲ್ಲ ಅಲ್ಲ. ಏನಾಗುತ್ತೆ?
ಸೊ ಇಲ್ಲಿ ಹಿ ವರ್ಕ್ಸ್ ಇನ್ ಅ ಸ್ಕೂಲ್ ಅಲ್ಲ, ವರ್ಕ್ಸ್ ಅನ್ನೋದೇನು, ವರ್ಕ್ಸ್ ಇನ್ ಸ್ಕೂಲಿಗೆ ಡಿಡಂಟ್ ಹಿ, ಇಸಂಟ್ ಹಿ ಆಗಲ್ಲ, ಡಸಂಟ್ ಹಿ, ಡಸ್ ಹಿನೂ ಆಗಲ್ಲ. ಡಸ್ ಹಿ ಆಗಲ್ಲ, ನೆಗೆಟಿವ್ ಸೆಂಟೆನ್ಸ್ ಇರಬೇಕು, ಸುಟೇಬಲ್ ಕ್ವಶನ್ ಟ್ಯಾಗ್ ಮಾಡಬೇಕು. ಕ್ವಶನ್ ಟ್ಯಾಗ್ ಅಂದ್ರೆ ನೆಗೆಟಿವ್ ಬರಬೇಕು ಕ್ವಶನ್ ಟ್ಯಾಗಿಗೆ. ಯೂಶುವಲಿ ಡಸ್, ಡಿಡಂಟ್, ಡಸ್ ನಾಟ್ ಹಿ ಅಂತ ಹೋಗುತ್ತೆ, ಡಸಂಟ್. ಹಿ ವರ್ಕ್ಸ್ ಇನ್ ಸ್ಕೂಲ್, ಡಸಂಟ್ ಹಿ, ಓಕೆ ವರ್ಕ್ ಮಾಡ್ತಿಲ್ವಾ ಅಲ್ಲಿ, ವರ್ಕ್ ಮಾಡ್ತಿದ್ದಾನ ಅಂತ ಕೇಳಲಿಕ್ಕೆ, ಹಿ ವರ್ಕ್ಸ್ ಇನ್ ಸ್ಕೂಲ್ ಅಂತ ಹೇಳಲಿಕ್ಕೆ. ಓಕೆ, ಇದನ್ನ ನಾವು ಹಿ ವರ್ಕ್ಸ್ ಇನ್ ಸ್ಕೂಲ್ ಡಿಡೆಂಟ್ ಹಿ ಅಂದ್ರೆ ಆನ್ಸರ್ ಬರ್ತದೆ, ಹಿ ವರ್ಕ್ಸ್ ಇನ್ ಸ್ಕೂಲ್ ಅಂತ ಬರ್ತದೆ. ಹಿ ವರ್ಕ್ಸ್ ಇನ್ ಸ್ಕೂಲ್ ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಆಗುತ್ತೆ. ಓಕೆ, ಇಟ್ಸ್ ಅ ಡಸ್ ನಾಟ್ ಅನ್ನೋದು ಒಂದು ಆಕ್ಸಿಲರಿ ವರ್ಬ್, ನೆನಪಿರ್ಲಿ. ಸೊ ಯಾವಾಗಲೂ ಈ ತರ ಕ್ವಶನ್ ಟ್ಯಾಗ್ ಮಾಡುವಾಗ ನೆಗೆಟಿವ್ ಆಕ್ಸಿಲರಿ ವರ್ಬ್ ನ ನೀವು ಯೂಸ್ ಮಾಡಬೇಕು. ದಟ್ ವಿಲ್ ಬಿ ಈಸಿ ಫಾರ್ ಯು. ಓಕೆ, ನೆಕ್ಸ್ಟ್ ಹೋಗೋಣ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಕ್ವೆಶ್ಚನ್ಸ್ ದಟ್ ಅಂತ ಹೇಳಿದ್ರೆ. ಓಕೆ, ಒಂದು ಪ್ಯಾಸೇಜ್ ಇದೆ, ಪ್ಯಾಸೇಜ್ ನಾವು ನೀಟಾಗಿ ಓದೋಣ. ಕನ್ವರ್ಸೇಷನ್ ಈಸ್ ಅ ಫೈನ್ ಆರ್ಟ್. ಓಕೆ, ಯಾವುದೋ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ ಅಬೌಟ್ ದ ಕನ್ವರ್ಸೇಷನ್ ಅಂತ. ಕನ್ವರ್ಸೇಷನ್ ಇಸ್ ಅ ಫೈನ್ ಆರ್ಟ್. ಇಟ್ ಈಸ್ ದ ಆರ್ಟ್ ಆಫ್ ಎಕ್ಸ್ಚೇಂಜಿಂಗ್ ಥಾಟ್ಸ್. It is an art which anybody can cultivate or master. Not everybody can paint or play music, but almost everyone can talk. Thus, it affords to talk, says R.L. Silverson. Sliverson, okay, Sliverson. R.L. Sliverson. R.L. Sliverson. He is our chief business in the world. And talk is by far the most accessible of pleasures. It costs nothing in money. It is all profit. It completes our education, makes friends, and can. Second, 1 second. Let's still be there. Be enjoyed at any age. Conversation is indeed the most teachable of all the arts. All you need to do is to find a subject that interests you and your listeners. For example, numberless hobbies to talk about, but the important thing is that you must talk about the either fellow's hobby rather than your own. There, therein lies the secret of your popularity. There is nothing that pleases people so much as your interest in their interest. It is just as important to know what subject to avoid and what subject to select for good conversation. If you don't want to set down, if you don't want to be set down as a bore, avoid certain unpleasant topics. Avoid talking about yourself unless you are asked to do so. Sickness or death bores every day. The only one who willingly listen to such talk is the doctor. Doctor, okay. The only one who willingly listens to such talk is the doctor, but he gets paid for it. You must also know not only what to say, but also how to say it. ಓಕೆ ನೋಡಿ, ಒಂದು ಒಳ್ಳೆ ಪ್ಯಾಸೇಜ್ ಇದೆ. ಪ್ಯಾಸೇಜ್ ಎಷ್ಟು ಇದೆ ನೋಡಿ ಅಲ್ವಾ. ಓಕೆ, ಪ್ಯಾಸೇಜ್ ಐ ಹೋಪ್ ಅರ್ಥ ಆಗಿದೆ ಅನ್ಕೋತಾನೆ. ಒನ್ ಬೈ ಒನ್ ಕ್ವಶನ್ಸ್ ಏನಿದೆ ಅಂತ ಅದ್ರ ಕ್ವಶನ್ಸ್ ನೋಡೋಣ ಈಗ, ಆಯ್ತಾ. ಸೊ ಏನೇನು ಕ್ವಶನ್ಸ್ ಕೊಟ್ಟಿದ್ದಾರೆ, ಸ್ವಲ್ಪ ಪ್ಯಾಸೇಜ್ ನ ನೀವು ತಿರ್ಗಾ ನೋಡ್ಬೇಕಾಗ್ತದೆ, ತಲೆಹಾಳಾಗುತ್ತದೆ. ಓಕೆ, ಹೌ ಕ್ಯಾನ್ ಯು ಬಿಕಮ್ ಪಾಪ್ಯುಲರ್, ಏನ್ ಹೆಂಗ್ ಆಗ್ಬೋದು ಪಾಪ್ಯುಲರ್, ಬೈ ಡಿಸ್ಕಸಿಂಗ್ ಅಬೌಟ್ ಎಜುಕೇಶನ್. ಇಲ್ಲ ಇಲ್ಲ, ಅಲ್ಲಿ ಏನ್ ಕೊಟ್ಟಿದ್ದಾರೆ, ಅಬೌಟ್ ದ ಹಾಬೀಸ್ ಅಲ್ಲ, ಹಾಬೀಸ್ ಕೊಟ್ಟಿದ್ದಾರೆ ಅಲ್ಲಿ. ಡಿಸ್ಕಸಿಂಗ್ ಡೆತ್, ಎಜುಕೇಶನ್, ಡೆತ್ ಎಲ್ಲ ಬೈ ಟಾಕಿಂಗ್ ಅಬೌಟ್ ಲಿಸ್ನರ್ಸ್ ಹಾಬೀಸಾ ಅಥವಾ ಬೈ ಟಾಕಿಂಗ್ ಅಬೌಟ್ ಅವರ್ ಹಾಬೀಸಾ. ಅವರ್ ಹಾಬೀಸ್ ಬಗ್ಗೆನಾ ಅಥವಾ ಲಿಸ್ನರ್ ಹಾಬಿನಾ. ನಮ್ಮ ಹಾಬಿ ಬಗ್ಗೆ ನಾವು ಫೇಮಸ್ ಆಗ್ತೇವೆ, ಇಲ್ಲ ಇಲ್ಲ. ಸೊ ಡಿ ಇಸ್ ದ ಆನ್ಸರ್, ಬೈ ಟಾಕಿಂಗ್ ಅಬೌಟ್ ಲಿಸ್ನರ್ ಹಾಬಿ. ಯಾರು ಕೇಳ್ತಿದ್ದಾರೆ ಅವ್ರ ಬಗ್ಗೆ ನಾವು ಏನ್ ಮಾಡ್ಬೇಕು, ಮಾತಾಡಬೇಕು. ಸೊ ಅವಾಗ ನಾವು ಪಾಪ್ಯುಲರ್ ಆಗ್ತೇವೆ. ಫೈಂಡ್ ಅ ವರ್ಡ್ ಫ್ರಮ್ ಪ್ಯಾರಾ 1 ವಿಚ್ ಮೀನ್ಸ್ ವಿದಿನ್ ರೀಚ್. ವಿದಿನ್ ರೀಚ್ ಅಂದ್ರೆ ಏನು, ವಿದಿನ್ ರೀಚ್ ರೀಚ್ ಆಗುತ್ತೆ ಅಂತ. ಟೀಚಬಲ್ ಅಲ್ಲ, ಶೆಫ್ ಅಲ್ಲ, ಆಕ್ಸೆಸೇಬಲ್. ಎಸ್, ಆಕ್ಸೆಸ್, ಈಸಿ ಆಕ್ಸೆಸ್ ಸಿಗುತ್ತೆ, ಅದಕ್ಕೆ ಆಕ್ಸೆಸೇಬಲ್ ಅಂತಾರೆ. ವಿದಿನ್ ರೀಚ್, ಆಕ್ಸೆಸೇಬಲ್ ಇದೆ ಅಂತೇವೆ. ಆನ್ ದ ಬೇಸಿಸ್ ಆಫ್ ದ ಆಥರ್ಸ್ ವ್ಯೂ ವಿಚ್ ಸ್ಟೇಟ್ಮೆಂಟ್ ಇಸ್ ನಾಟ್. ಆಥರ್ ಅಂದ್ರೆ ಹೂ ರೋಡ್ ದ ಪ್ಯಾಸೇಜ್, ಹಿ ಇಸ್ ದ ಆಥರ್, ನೆನಪಿರ್ಲಿ.
ಸೊ ಆಥರ್ ಅಂದ್ರೆ ಇಲ್ಲಿ ಯಾರು ಆಗ್ತಾರೆ, ಯಾರು ಅದನ್ನ ಪ್ಯಾಸೇಜ್ ನ ಬರ್ದಿರ್ತಾರೆ ಅಥವಾ ಓದಿರ್ತಾರೆ, ದೇ ಆರ್ ಓನ್ಲಿ ದ ಆಥರ್. ಸೊ ಯಾವಾಗ ಅವ್ರು ಹೇಳ್ತಾರೆ ವಿಚ್ ಸ್ಟೇಟ್ಮೆಂಟ್ ಇಸ್ ನಾಟ್ ಟ್ರೂ ಅಂದ್ರೆ ಯಾವ್ದು ಸರಿ ಅಲ್ಲ. ನೋಯಿಂಗ್ ಹೌ ಟು ಸೇ ಇಸ್ ನಾಟ್ ಇಂಪಾರ್ಟೆಂಟ್ ಆಸ್ ವಾಟ್ ಯು ಸೇ. ಕುಕಿಂಗ್ ಕ್ಯಾನ್ ಬಿ ಮೀನ್ಸ್ ಅ ಪ್ಲೆಜರ್, ಟಾಕಿಂಗ್ ಕಾಸ್ಟ್ ನಥಿಂಗ್, ಡಾಕ್ಟರ್ಸ್ ಆರ್ ವಿಲ್ಲಿಂಗ್ ಟು ಲಿಸನ್ ಯುವರ್ ಮಿಸ್ರೀಸ್ ಅಂಡ್ ಸಿಕ್ನೆಸ್. ಎಸ್, ಇದು ಆಗಲ್ಲ. ಯಾವ್ದಾಗುತ್ತೆ? ಎಸ್, ನೋಯಿಂಗ್ ಹೌ ಟು ಸೇ ನಾಟ್ ಆಸ್ ಇಂಪಾರ್ಟೆಂಟ್ ವಾಟ್ ಯು ಸೇ. ಇದು ಸ್ಟೇಟ್ಮೆಂಟ್ ನಾಟ್ ಟ್ರೂ ಇದೆ, ಬಾಕಿ ಎಲ್ಲ ಸರಿ ಇದೆ, ಇದು ನಾಟ್ ಟ್ರೂ ಇದೆ, ಅದೇ ಆನ್ಸರ್. Fill the blank by choosing the correct word. It is important for children to dash food manners. Cultivate food manners. Yes, cultivate ಅಂದ್ರೆ ಬೆಳೆಸೋದು ಅಂತ. ಯೂಶುವಲಿ ಕಲ್ಟಿವೇಟ್ ಗ್ರೋಯಿಂಗ್, ಅದನ್ನ ಒಳ್ಳೊಳ್ಳೆ ಹ್ಯಾಬಿಟ್ಸ್ ನ ಗ್ರೋ ಮಾಡಬೇಕು ಅಂತ. ನೀಡ್ ಟು ಟೀಚ್, ಕಲ್ಟಿವೇಟ್, ಲರ್ನ್ ಅಂತೆಲ್ಲ ಆಗುತ್ತೆ ಕಲ್ಟಿವೇಟ್ ಅಂತ. ಅಕಾರ್ಡಿಂಗ್ ಟು ದ ಆಥರ್, ವಿಚ್ ಇಸ್ ದ ಈಸಿಯೆಸ್ಟ್ ಆರ್ಟ್? ಮ್ಯೂಸಿಕ್ ಈಸಿನಾ? ಅಲ್ಲ. ಪೇಂಟಿಂಗು ಅಲ್ಲ, ಹಾಬಿನೂ ಅಲ್ಲ. ಎಕ್ಸ್ಚೇಂಜಿಂಗ್ ಥಾಟ್ಸ್ ಇಸ್ ದ ಈಸಿಯೆಸ್ಟ್ ಆರ್ಟ್. ಸೊ ಅವ್ರ ಬಗ್ಗೆ ನಾವು ಮಾತಾಡಿ ಅವ್ರ ಬಗ್ಗೆ ಹೇಳ್ಕೊಳ್ಳಿ, ಎಕ್ಸ್ಚೇಂಜ್ ಮಾಡೋದು ಥಾಟ್ಸ್ ನ. ಓಕೆ, ಈಸಿಲಿ ಜಸ್ಟ್ ಒಂದು ಸ್ಪೀಕಿಂಗ್ ಸ್ಕಿಲ್ ಇದ್ರೆ ಸಾಕು ನಿಮಗೆ. ಸ್ಪೀಕಿಂಗ್ ಸ್ಕಿಲ್ ಇದ್ರೆ ನೀವು ಆರಾಮಾಗಿ ಇದನ್ನ ಮಾಡ್ಬೋದು. ಓಕೆ, 25 ಆಯ್ತಾ ಈಗ? ಓಕೆ, 25th ಒನ್ ಕಂಪ್ಲೀಟ್ ಆಯ್ತು. 25th ಒನ್ ಕಂಪ್ಲೀಟ್ ಆಗಿದೆ ಅಂದ್ರೆ ನಮ್ಗೇನಾಯ್ತು? ಓಕೆ, ಸೊ ಇಲ್ಲಿಗೆ ನಮ್ಮ ಇಂಗ್ಲಿಷ್ ಮುಗೀತು. 25 ಕ್ವೆಶನ್ಸ್ಗೂ ನಾನು ಸರಿಯಾಗಿ ಆನ್ಸರ್ ಕೊಟ್ಟಿದ್ದೇನೆ, ವಿತ್ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೇನೆ ಹೇಗಾಗುತ್ತೆ. ಗ್ರಾಮೆಟಿಕಲ್ ವರ್ಡ್ಸ್ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಏನಾಗುತ್ತೆ ಏನಾಗಲ್ಲ ಅಂತ. ಸೊ ನಿಮ್ಗೆ ಇದು ಅರ್ಥ ಆಗಿರ್ಬೋದು ಅಂತ. ನೀವೇನ್ ಮಾಡ್ಬೇಕು, ಯಾವ್ದೆಲ್ಲ ಗ್ರಾಮೆಟಿಕಲ್ ವರ್ಡ್ಸ್ ಬಂದಿದೆ ಅದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡಿ, ಹೆಚ್ಚು ಇಂಗ್ಲಿಷ್ ವೆಕ್ಯಾಬ್ಲರಿನ ಇಂಪ್ರೂವ್ ಮಾಡ್ಕೊಳ್ಳಿ. ರೀಡಿಂಗ್ ಕಾನ್ಸೆಪ್ಟ್ ಗೊತ್ತಿರಲಿ, ರೀಡಿಂಗ್ ಫಾಸ್ಟ್ ಮಾಡ್ಬೇಕು, ಆಯ್ತಾ? ರೀಡಿಂಗ್ ಫಾಸ್ಟ್ ಮಾಡಿದ್ರೆ ಸರಿ ಆಗುತ್ತೆ, ನಿಮ್ಗೆ ಇಲ್ಲ ಅಂದ್ರೆ ಸರಿ ಆಗಲ್ಲ. ಎಷ್ಟು ರೀಡಿಂಗ್ ಮಾಡ್ತೀರೋ ಅಷ್ಟು ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕೆ ನೀವೇನ್ ಮಾಡಿ, ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಒಳ್ಳೇದು. ಓಕೆ, ಈಸಿಲಿ ನೀವು ಮಾಡ್ಕೋಬಹುದು. ಸೊ ನಿಮ್ಗೆ ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಎಕ್ಸಾಮ್ ಇರೋದು 150 ಮಿನಿಟ್ಸ್ಗೆ. ಓಕೆ, ಎಕ್ಸಾಮ್ಸ್ 150 ಮಿನಿಟ್ಸ್ ಇರುತ್ತೆ. ಏನ್ ಮಾಡ್ತಾರೆ 150 ಮಿನಿಟ್ಸ್ ಅಲ್ಲಿ? 150 ಮಿನಿಟ್ಸ್ ಅಲ್ಲಿ ಏನ್ ಮಾಡ್ತಾರೆ? ಎಕ್ಸಾಮ್ಸ್ ಅಲ್ಲಿ ಏನ್ ಬರುತ್ತೆ? ಫಸ್ಟ್ ಇಂಗ್ಲಿಷ್ ಬರುತ್ತೆ, ಕರೆಕ್ಟಾ? ಇಂಗ್ಲಿಷ್ 25 ಕ್ವೆಶನ್ಸ್ ಬರುತ್ತೆ. ಎಷ್ಟು ನಿಮಿಷ ತಗೋಬೇಕು ಅಂತ ನಾ ಹೇಳ್ತೇನೆ. ಆಮೇಲೆ ಮ್ಯಾಥ್ಸ್ ಬರ್ತದೆ. ಮ್ಯಾಥ್ಸ್ ಆದ್ಮೇಲೆ ಇಂಟೆಲಿಜೆನ್ಸಿ ಅಲ್ವಾ, ಇಂಟೆಲಿಜೆನ್ಸಿ ಬರುತ್ತೆ. ಆಮೇಲೆ GK ಮತ್ತೆ ಸೈನ್ಸ್ ಸೇರಿ ಬರುತ್ತೆ, ಕರೆಕ್ಟಾ? ಟೋಟಲ್ ನಿಮ್ಗೆ ಇರೋದು ಎಷ್ಟು? 150 ಮಿನಿಟ್ಸ್. 150 ಮಿನಿಟ್ಸ್ ಇರುತ್ತೆ. ಇಲ್ಲಿ 25 ಕ್ವೆಶನ್ಸ್, ಇದು 50 ಕ್ವೆಶನ್ಸ್, ಇದು 25 ಕ್ವೆಶನ್ಸ್, ಇದು 25 ಕ್ವೆಶನ್ಸ್. ಓವರ್ ಆಲ್ ನಿಮ್ಗೆ ಎಷ್ಟಾಯ್ತು? ಒಂದು 125 ಕ್ವೆಶನ್ಸ್ ಆಯ್ತು. ಮಾರ್ಕ್ಸ್ ಎಷ್ಟು? 125 ಕ್ವೆಶನ್ಸ್ ಮಾರ್ಕ್ಸ್ 300. ನೆನಪಿರಲಿ, 300 ಮಾರ್ಕ್ಸ್. ಇದು ಕ್ವೆಶನ್ಸ್, ನಂಬರ್ ಆಫ್ ಕ್ವೆಶನ್ಸ್. ಸೊ ಮ್ಯಾಥ್ಸಿಗೆ ಎಷ್ಟು, ಇಂಗ್ಲಿಷ್ಗೆ ಎಷ್ಟು, GKಗೆ ಎಷ್ಟು ಓದ್ತೀರಾ ನೀವು? ಪ್ರತಿಯೊಂದಕ್ಕೂ ಈಕ್ವಲ್ ತಗೊಂಡ್ರೆ ಮ್ಯಾಥ್ಸ್ ಕಡಿಮೆ ಆಗುತ್ತೆ. ಮ್ಯಾಥ್ಸ್ 50 ಕ್ವೆಶನ್ಸ್, ಒಂದಕ್ಕೆ 3 ಮಾರ್ಕ್ಸ್, ಇದು ಒಂದು 2 ಮಾರ್ಕ್ಸ್. ಇಂಗ್ಲಿಷ್ ಅನ್ನ ನೀವು ಕ್ವಿಕ್ ಹಾಕ್ಬೋದು, ಇಂಟೆಲಿಜೆನ್ಸಿ GK ಕ್ವಿಕ್ ಹಾಕ್ಬೋದು. ಮ್ಯಾಥ್ಸ್ ನ ಲಾಸ್ಟ್ ಇಟ್ಕೊಳ್ಳಿ ಮಾಡೋದು. ಕ್ವೆಶನ್ ನಂಬರ್ ಸರಿ ಹಾಕಿ, ಆದ್ರೆ ಉಲ್ಟಾ ಹಾಕ್ಬೇಡಿ. ಸೊ ಬೆಟರ್ ನೀವು ನಾನು ಅನ್ಕೊಂಡಂಗೆ 25 ಕ್ವೆಶನ್ಸ್ ನ ಒಂದು 30 ಮಿನಿಟ್ಸ್ 35 ಮಿನಿಟ್ಸ್ ಅಲ್ಲಿ ಮುಗಿಸ್ಬೇಕು ಮ್ಯಾಕ್ಸಿಮಮ್. ಅಂದ್ರೆ GK 25 ಕ್ವೆಶನ್ಸ್ಗೆ ಲೆಸ್ ದೆನ್ 20 ಮಿನಿಟ್ಸ್ ಅಲ್ಲಿ ಮುಗಿಸ್ಬೇಕು ನೀವು. 18 to 20 ಮಿನಿಟ್ಸ್ ಇಸ್ ಮ್ಯಾಕ್ಸಿಮಮ್. ಯೋಚನೆ ಮಾಡೋದೇನಿಲ್ಲ, ಗೊತ್ತಿರುತ್ತೆ ಆನ್ಸರ್ ಟಿಕ್ ಹಾಕೋದು, ಗೊತ್ತಿಲ್ಲ ಅಂದ್ರೆ ಮುಂದೆ ಹೋಗೋದು. ಇಂಟೆಲಿಜೆನ್ಸಿ ಕೂಡ ಇಟ್ ವಿಲ್ ಟೇಕ್ ಟೈಮ್. ಮ್ಯಾಥ್ಸ್ ಅಷ್ಟೇ ಟೈಮ್ ತೋರ್ತದೆ. ನೀವು ಇಲ್ಲೊಂದು 20 ನಿಮಿಷ ಅನ್ಕೊಳ್ಳಿ, 30 ನಿಮಿಷ ಅನ್ಕೊಳ್ಳಿ, ಎಷ್ಟಾಯ್ತು? 20, 30, 50 ನಿಮಿಷ ಹೋಯ್ತು. 50 ನಿಮಿಷದಲ್ಲಿ ಈಗ ನಿಮ್ಗೆ ಏನಾಯ್ತು? 2 ಸಬ್ಜೆಕ್ಟ್ ಹಾಕ್ಬೇಕು ಈಗ ಅಲ್ವಾ? 50 ಮಿನಿಟ್ಸ್ ಅಲ್ಲಿ 50 ಮಿನಿಟ್ಸ್ 100 ಮಿನಿಟ್ಸ್ ಇದೆ. 100 ಮಿನಿಟ್ಸ್ ಅಲ್ಲಿ ನೀವು ಕ್ಯಾಟಗರಿ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಂತ. ಈ ಮ್ಯಾಥ್ಸ್ 50ಗೆ ಒಂದು 60 to 70 ಬೇಕು, ಇದಕ್ಕೊಂದು 25 to 30 ಮಿನಿಟ್ಸ್ ಇಂಟೆಲಿಜೆನ್ಸಿಗೆ. ಸೊ ಹೀಗೆ ನೀವು ಈ GK ನ ಇನ್ನೊಂದು 15 ಮಿನಿಟ್ಸ್ ಅಲ್ಲಿ ಮುಗಿಸಿ ಇನ್ನೂ ಬೆಸ್ಟ್ ನಿಮ್ಗೆ. GK ನ ಬೇಗ ಮುಗಿಸಿದ್ರೆ ತುಂಬಾ ಈಸಿ, ಯಾಕಂದ್ರೆ ಈಸಿ ಇರುತ್ತೆ GK. ಕ್ವಶನ್ ಓದೋದು ಹಾಕೋದು, ಯೋಚನೆ ಮಾಡೋದು ಎಂತ ಇರಲ್ಲ. ಓಕೆ, ಸೊ ಯೋಚನೆ ಮಾಡೋದು ಎಂತ ಇರಲ್ಲ. ಸೊ ನೀವು ಹೇಗೆ ಚೆನ್ನಾಗಿ ಮಾಡೋದು ಅಂದ್ರೆ ಪ್ರಾಕ್ಟೀಸ್ ಟೆಸ್ಟ್ ತಗೋಬೇಕು ನೀವು. ಸಬ್ಜೆಕ್ಟ್ ವೈಸ್ ಟೈಮಿಂಗ್ ಪ್ರಾಕ್ಟೀಸ್ ಮಾಡುವಾಗಲೇ ಈ ಟೈಮಿಂಗ್ ನ ಮೇಂಟೈನ್ ಮಾಡಬೇಕು. ಮಾಕ್ ಟೆಸ್ಟ್ ತಗೊಂಡು ಇಷ್ಟು 150 ಕ್ವೆಶನ್ಸ್ ನ ನನಗೆ ಸಾರಿ 150 ಕ್ವೆಶನ್ಸ್ 125 ಕ್ವೆಶನ್ಸ್ ನ 150 ಮಿನಿಟ್ಸ್ ಎಲ್ಲ ಮುಗಿಸ್ಬೇಕು. ಕ್ವೆಶನ್ಸ್ ನೋಡ್ಲಿಕ್ಕೆ 150, ಮಾರ್ಕ್ಸ್ ತುಂಬಾ ಇದೆ ಅಲ್ಲ. ಮಾರ್ಕ್ಸ್ 300 ಮಾರ್ಕ್ಸ್ ಹೋದು. ಮ್ಯಾಥ್ಸಿಗೆ ಒಂದು ತಪ್ಪಾದ್ರೆ 3 ಮಾರ್ಕ್ಸ್ ಹೋಯ್ತು, 3 ಮಾರ್ಕ್ಸ್ ಗಾನ್. ಅದಕ್ಕೆ ನೀವು ಅದ್ರ ಬಗ್ಗೆ ಸ್ವಲ್ಪ ಚೆನ್ನಾಗಿ ಗಮನ ಕೊಟ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತೇನೆ, ಆಯ್ತಾ?
ಎಸ್. ಈ ಪೇಪರ್ ನೀವು ಸಾಲ್ವ್ ಮಾಡಿದ್ರಿ. ನಿಮ್ಗೆ ಎಷ್ಟು ಬಿದ್ದಿತ್ತು? ನಾನು ಸಾಲ್ವ್ ಮಾಡೋಕ್ಕಿಂತ ಮುಂಚೆ 300ಗೆ ಎಷ್ಟು ಸಿಕ್ಕಿತ್ತು ನಿಮ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ? ನಾನು ಆಲ್ರೆಡಿ ಕ್ವೆಶ್ಚನ್ ಪೇಪರ್‌ನ ಕೊಟ್ಟಿದ್ದೆ ನಿಮ್ಗೆ. ನೀಟಾಗಿ ನೀವು ಅದನ್ನ ಸಾಲ್ವ್ ಮಾಡಿದ್ರಿ. ಆರ್ಯನ್‌ನಿಗೆ 246 ಆಯ್ತಂತೆ. ವೆರಿ ಗುಡ್ ಆರ್ಯನ್. ಓಕೆ. ಸೊ ಹಾಗಾದ್ರೆ ಇದು ಇವತ್ತಿನ ಇಂಗ್ಲಿಷ್ ಸಿಲೆಬಸ್‌ನ ಒಂದಾಗಿತ್ತು. ನೆಕ್ಸ್ಟ್ ನೋಡೋಣ. 2025 ಒಂದು ಐಡಿಯಾ ಬಂದಿದೆ ನಿಮ್ಗೆ. ಇನ್ ಕೇಸ್ ಒಂದು 200 ಕ್ರಾಸ್ ಮಾಡ್ತಾ ಇದ್ರೆ ನೆಕ್ಸ್ಟ್ ಒಂದು ಕ್ವೆಶ್ಚನ್ ಪೇಪರ್‌ನು ಕೂಡ ನಾನು ಹಾಕಿದ್ದೇನೆ 2024 ಪೇಪರ್. ಅದನ್ನು ಸಾಲ್ವ್ ಮಾಡಿ. ನೆಕ್ಸ್ಟ್ ಇಂದ ನಾವೇನ್ ಮಾಡೋಣ 2024 ಪೇಪರ್‌ನ ಸಾಲ್ವ್ ಮಾಡೋಣ. ಓಕೆ. ಸೊ ಹಾಗಾದ್ರೆ ಇವತ್ತಿನ ಕ್ಲಾಸ್‌ಗೆ ಇಲ್ಲಿಗೆ ಸ್ಟಾಪ್ ಮಾಡೋಣ. ಸೊ ಎಲ್ರಿಗೂ ಟೇಕ್ ಕೇರ್ ಅಂತ ಹೇಳ್ತೇನೆ. ಬಾಯ್. ಆಲ್ ದ ಬೆಸ್ಟ್ ಫಾರ್ ದ ಎಕ್ಸಾಮಿನೇಷನ್.